ಪ್ರತ್ಯೇಕವಾಗಿ ನಮ್ಮ ಇಂಡಿಯಾಗಾಗಿ ನಾವು ಪ್ರಾರ್ಥನೆ ಮಾಡೋಕ್ಕೆ ಹೋಗೋಣ. ನಮ್ಮ ಇಂಡಿಯಾಗೆ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ಬೇಕಂದ್ರೆ ಕೆಲವೊಂದು ಕಾರ್ಯ ನಾನು ಹೇಳ್ತೀನಿ. ನೀವು ಕೆಲವು ಕೇರಳದಲ್ಲಿ ಏನು ಸಂಭವಿಸ್ತು ನೀವು ನೋಡಿದ್ದೀರಾ. ವಯನಾಡಿನಲ್ಲಿ ಏನಾಯ್ತು ಹೇಳಿ, ಗುಡ್ಡ ಇದ್ದಕ್ಕಿದ್ದಂಗೆ ಗುಡ್ಡ ಕುಸಿದೋಯ್ತು. ನಮ್ಮ ಇಂಡಿಯಾದಲ್ಲೇ ಅಲ್ಲ, ಹಾಲೆಲೂಯಾ ಸ್ತೋತ್ರ. ನೋಡಬೇಕಂದ್ರೆ ಪ್ರಪಂಚದಲ್ಲಿ ಅನೇಕ ಕಡೆ, ಇಟಾಲಿನಲ್ಲಿ ಅದೇ ಥರ ಸಂಭವಿಸಿದೆ, ಚೈನಾದಲ್ಲಿ ಅದೇ ಥರ ಸಂಭವಿಸಿದೆ. ಚೈನಾದಲ್ಲಿ ನೋಡಬೇಕಂದ್ರೆ ಇನ್ನೂ ಭಯಂಕರವಾದ ಕಾರ್ಯಗಳು ಸಂಭವಿಸಿದೆ. ಇದೆಲ್ಲ ಏನಕ್ಕೆ ಸಂಭವಿಸ್ತಾ ಇದೆ ಅಂದರೆ ನಮ್ಮ ಕರ್ತನಾದ ದೇವರು ಬರೋನ ಹತ್ರ ಆಗ್ತಾ ಇದೆ. ಹಾಲೆಲೂಯಾ ಸ್ತೋತ್ರ. ಏನಾಗ್ತದೆ, ಯೇಸು ಕ್ರಿಸ್ತನ ಬರೋನೊಂದು ಹತ್ರ ಆಗ್ತಾ ಇದೆ. ಹಾಲೆಲೂಯಾ ಸ್ತೋತ್ರ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನಾವೆಲ್ಲರೂ ನೋಡ್ತೀರಿ 24ನೇ ಅಧ್ಯಾಯದ 24ನೇ ಅಧ್ಯಾಯದ 32-38ನೇ ವಾಕ್ಯದಲ್ಲಿ ನಾವು ಕ್ಲೀನಾಗಿ ನೋಡ್ತೀರಿ. ಇದೆಲ್ಲ ಏನಾಗ್ತಾಯಿದೆ ಅಂದರೆ ಅಂತ್ಯಕಾಲದಲ್ಲಿ ನಾವು ಕಾಲಿಟ್ಟಿದ್ದೀರಿ. ಈ ಅಂತ್ಯಕಾಲದಲ್ಲಿ ನಾವು ಕಾಲಿಟ್ಟಿದ್ದೀರಿ. ಇದು ನೆರವೇರಬೇಕಾಗಿದೆ. ಅನೇಕ ಕಾರ್ಯಗಳು ನೆರವೇರಬೇಕಾಗಿದೆ. ಇದು ಪ್ರಾಫೆಸಿ. ಇದನ್ನೇನು ಮಾಡೋಕ್ಕಾಗಲ್ಲ ನಾವು. ಇದು ನೆರವೇರ್ದೇ ಯೇಸು ಕ್ರಿಸ್ತನು ನಮ್ಮ ಏನಾಗುತ್ತೆ, ಮಧ್ಯಾಕಾಶಕ್ಕೆ ಬಂದು ನಾವೆಲ್ಲರೂ ಆತನ ಸನ್ನಿಧಿನೇ ನಾವು ಹೋಗ್ತೀವಿ, ತೆತ್ತಲ್ಪಡ್ತೀರಿ. ಇದೆಲ್ಲ ನೆರವೇರಬೇಕಾಗಿದೆ. ಭಾರತದಲ್ಲಿ ಅನೇಕ ರಾಷ್ಟ್ರದಲ್ಲಿ, ಅನೇಕ ಸ್ಟೇಟ್ನಲ್ಲಿ, ಇನ್ನು ಕೆಲವೊಂದು ಸ್ಟೇಟ್ನಲ್ಲಿ ಕೆಲವೊಂದು ಕಾರ್ಯದಲ್ಲಿ ಸ್ವತಂತ್ರ ಇಲ್ಲ. ದೇವರನ್ನ ಆರಾಧನೆ ಮಾಡೋಕ್ಕೆ ಸ್ವತಂತ್ರ ಇಲ್ಲ. ಪ್ರತ್ಯೇಕವಾಗಿ ಬಿಹಾರ, ಜಾರ್ಖಂಡು, ಹಾಲೆಲೂಯಾ ಸ್ತೋತ್ರ, ಛತ್ತೀಸ್ಗಢನಲ್ಲಿ ಇಲ್ಲಿ ನೋಡಬೇಕಂದ್ರೆ ಈ ರಾಜ್ಯದಲ್ಲಿ ಅನೇಕರನ್ನ ಪಾಸ್ಟರ್ಸ್ನ ಹೊಡೆದು, ಸಭೆಯನ್ನು ಹೊಡೆದು ಅವ್ರನ್ನ ಆಚೆ ಹಾಕಿದ್ದಾರೆ. ಅಲ್ಲಿ ಆರಾಧನೆ ಮಾಡೋಕ್ಕೆ ಸ್ವತಂತ್ರನೇ ಇಲ್ಲ. ಪ್ರತ್ಯೇಕವಾಗಿ ಈ 3 ಸ್ಟೇಟನ್ನು ದೇವರ ಕೈಯಲ್ಲಿ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಅದೇ ಥರ ನಮ್ಮ ಭಾರತದಲ್ಲಿ ಎಷ್ಟು ಸ್ಟೇಟ್ ಇದೆ ಹೇಳಿ? 28. ಓಕೆ. ಜಮ್ಮು ಕಾಶ್ಮೀರ ಅದನ್ನು ತೊಗೊಂಡಿಲ್ಲ. ಜಮ್ಮು ಕಾಶ್ಮೀರ ಬಂದು ಏನಾಗಿದೆ, ಯೂನಿಯನ್ ಟೆರಿಟರಿ ಆಗ್ತಾಯಿದೆ. ಅದು ಇನ್ನೂ ಇದಾಗಿಲ್ಲ, ಬಟ್ ಆಗ್ತಾ ಇದೆ. ಅದನ್ನು ಪ್ರೊಸೆಸ್ನಲ್ಲಿದೆ. ಅದು ಸೇರಿದ್ರೆ 29 ಆಗುತ್ತೆ. ಅದನ್ನು ಬಿಟ್ಟರೆ 28 ಆಗುತ್ತೆ. ಈ 28 ಸ್ಟೇಟು ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಂಡೋಣ. ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಬಿಹಾರ, ಜಾರ್ಖಂಡು, ಛತ್ತೀಸ್ಗಢ. ಹಾಲೆಲೂಯಾ ಸ್ತೋತ್ರ. ಈ 3ನ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಂಡೋಣ. ಅನ್ಯ ಭಾಷೆನಲ್ಲಿ ಮಾತಾಡೋ ನಂತರ ನಮ್ಮ ಮಧ್ಯದಲ್ಲಿ ನಿಖಿಲ್ ಬದರ್ ಇದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯಾ ಸ್ತೋತ್ರ. ರಬಲಬಲ ಶಕದ ರಬರಬರ ಹದರಬರ ಹದರಬ ರೇಖೆ ಮರಬಲ ಶಕದ ರಬಬ. ಕರ್ತನೆ, ಬಿಹಾರ್ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀರಪ್ಪ, ಜಾರ್ಖಂಡ್ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀರಪ್ಪ, ಛತ್ತೀಸ್ಗಢ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀರಿ. ಕರ್ತನೆ, ಅಲ್ಲಿ ಆರಾಧನೆ ಮಾಡೋಕ್ಕೆ ಸ್ವತಂತ್ರ ಉಂಟಾಗ್ಲಪ್ಪ. ಹೌದು ಕರ್ತನೆ. ಇದು ಇಂಡಿಪೆಂಡೆನ್ಸ್ ಡೇ ಆಗಿದೆ ಕರ್ತನೆ. ಈ ದಿನದಲ್ಲಿ ನಾವು ಘೋಷಿಸ್ತಾ ಇದ್ದೀರಪ್ಪ, ಅಲ್ಲೊಂದು ಸ್ವತಂತ್ರ ಉಂಟಾಗಲಿ ಕರ್ತನೆ. ಅಲ್ಲಿ ಆರಾಧನೆ ಮಾಡೋಕ್ಕೆ ಸ್ವತಂತ್ರ ಉಂಟಾಗಲಿ. ಅನೇಕರನ್ನ ಕರ್ತನೆ, ಹಾಲೆಲೂಯಾ ಸ್ತೋತ್ರನಪ್ಪ, ಸೇವಕರನ್ನಲ್ಲಿ ಹೊಡೆದು ಕರ್ತನೆ ಹಿಂಸಿಸಿ ಅನೇಕ ಕಾರ್ಯಗಳಲ್ಲಿ ನಡೀತಾ ಇದೆಯಪ್ಪ. ಹೌದು ಕರ್ತನೆ. ಹಾಲೆಲೂಯಾ ಸ್ತೋತ್ರನಪ್ಪ. ಅನೇಕ ಬೋಧರನ್ನ ಚಿಂತನೆ ಮಾಡಿ ಕರ್ತನೆ, ಹಾಲೆಲೂಯಾ ಸ್ತೋತ್ರ ಹೊಡೆದು ಹಾಕಿದಾರಪ್ಪ. ಅನೇಕ ರಕ್ತ ಸಾಕ್ಷಿಯಾಗಿ ಸತ್ತಿದಾರಪ್ಪ. ಈ 3 ಹಾಲೆಲೂಯಾ ಸ್ತೋತ್ರನಪ್ಪ. ಈ 3 ಕರ್ತನೆ ರಾಷ್ಟ್ರ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀನಿ. 3 ಸ್ಟೇಟ್ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀನಿ ಕರ್ತನೆ. ಇಲ್ಲಿ ನಿನ್ನ ಹಸ್ತ ಚಲಿಸ್ಲಿ ಅಂತ ಪ್ರಾರ್ಥಿಸ್ತೀನಿ. ಈ ವಿಷಯನ ಎತ್ಕೊಂಡು ಅಖಿಲ್ ಬ್ರದರ್ ಪ್ರಾರ್ಥನೆ ಮಾಡಲಿ. ಸ್ತೋತ್ರ ಕರ್ತನೆ. ಅಪ್ಪ ತಂದೆ ದೇವರೇ, ನಿಮ್ಮ ನಾಮದಲ್ಲಿ ಕೋಟಿ ಸ್ತೋತ್ರ ಕರ್ತನೆ. ರಾಜ್ಯ ಬಿಹಾರ್, ಛತ್ತೀಸ್ಗಢನ ಕರ್ತನೆ ರಾಜ್ಯ, ಮತ್ತೊಂದು ಕರ್ತನೆ ರಾಜ್ಯ ಸ್ಟೇಟನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಕರ್ತನೆ ರಾಜ್ಯ, ನಿನ್ನ ಮಹಿಮೆ ಯೇಸುವಿನ ಮೇಲೆ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಕರ್ತನ ರಾಜ್ಯ, ಅಲ್ಲಿರುವಂಥ ಯೌವನಸ್ಥರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ. ಯೇಸುವಿನ ನಾಮದಲ್ಲಿ ಕರ್ತನ ರಾಜ್ಯ, ನಿನಗಾಗಿ ಕರ್ತನ ರಾಜ್ಯ ಎದ್ದು ನಿಲ್ಲುವಂಥ ಕರ್ತನ ರಾಜ್ಯ ಮಕ್ಕಳಾಗಿ ಅವರನ್ನು ನೀನು ಉಪಯೋಗಿಸ್ಕೊ ಎಂಬುದಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಅಲ್ಲಿರುವಂಥ ಸಭೆಗಳನ್ನು, ಸೇವಕರುಗಳನ್ನು ಯೇಸುವೆ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನ ರಾಜ್ಯ, ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನು ಕರ್ತನೆ ರಾಜ್ಯ ನೀನು ಒದಗಿಸಿಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ರಾಜ್ಯ. ಅಪ್ಪ ಕರ್ತನೆ ರಾಜ್ಯ, ಯಾರೆಲ್ಲ ಕರ್ತನೆ ರಾಜ್ಯ ಆ ಸ್ಟೇಟ್ನಲ್ಲಿ ಬಳಲ್ತಾ ಇದ್ದಾರೋ, ಯಾರೆಲ್ಲ ಆ ಸ್ಟೇಟ್ನಲ್ಲಿ ಕರ್ತನೆ ರಾಜ್ಯ ರೋಗದಿಂದ ಕರ್ತನೆ ರಾಜ್ಯ ನರಳುತ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ಪ್ರತಿ ಒಬ್ಬೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಆಸ್ಪತ್ರೆಗಳಲ್ಲಿರುವಂಥ ರೋಗಿಗಳನ್ನು ನಿನ್ನ ಕರಗಳಿಗೆ ಅರ್ಪಿಸ್ತೇನೆ ಸ್ವಾಮಿ. ಅಪ್ಪ, ನಿನ್ನ ಒಂದು ಮಹಿಮೆ ಯೇಸುವಿನ ನಾಮದಲ್ಲಿ ಈ ಸ್ಥಳದಿಂದ ಕರ್ತನೆ ರಾಜ್ಯ ಅವರನ್ನು ಮುಟ್ಟಲಿ, ಸ್ಪರ್ಶಿಸಲಿ ಎಂಬುದಾಗಿ ನಿನ್ನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನೀನು ಕಾರ್ಯವನ್ನು ಮಾಡಪ್ಪ. ಅಪ್ಪ ಕರ್ತನೆ ರಾಜ್ಯ, ಅಲ್ಲಿರುವಂಥ ಕರ್ತನೆ ರಾಜ್ಯ ಸ್ಕೂಲ್ಸ್ಗಳನ್ನು, ಮಕ್ಕಳನ್ನು ಕರ್ತನೆ ರಾಜ್ಯ, ವೃದ್ಧಾಶ್ರಮಗಳನ್ನು ಯೇಸುವೆ ಕರ್ತನೆ ರಾಜ್ಯ, ವಯಸ್ಸಾದಂಥವರನ್ನ ಅಪ್ಪ ಕರ್ತನೆ ರಾಜ್ಯ ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ. ವಿಧವೆಯರನ್ನ ಯೇಸುವಿನ ನಾಮದಲ್ಲಿ ನಿಮ್ಮ ಕರಗಳಿಗೆ ಅರ್ಪಿಸ್ತೇನೆ ಸ್ವಾಮಿ. ಅಪ್ಪ, ನೀನು ಕಾರ್ಯವನ್ನು ಮಾಡು ಅವರ ಜೀವಿತದಲ್ಲಿ ಕರ್ತನೆ ರಾಜ್ಯ. ಅಪ್ಪ, ಏನು
ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಎಲ್ಲವನ್ನ ನಿಮ್ಮ ಕರಗಳಿಗೆ ಅರ್ಪಿಸ್ತೇನೆ ಅಪ್ಪ. ಅಲ್ಲಿ ನಡೆಯುವಂತ ಎಲ್ಲ ವಿಗ್ರಹಾರಾಧನೆಗಳನ್ನ ಯೇಸುವಿನ ನಾಮದಲ್ಲಿ ಲಯಪಡಿಸ್ತೇನೆ ಕರ್ತನೆ. ಅಲ್ಲಿ ನಡೆಯುವಂತ ಎಲ್ಲ ಮಾಟ ಮಂತ್ರ ಶಕ್ತಿಗಳನ್ನ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಲಯಪಡಿಸ್ತೇನೆ ಸ್ವಾಮಿ. ಅಪ್ಪ, ನೀನು ಕಾರ್ಯವನ್ನ ಮಾಡು ಯೇಸುವೇ. ಅಲ್ಲಿ ನಡೆಯುವಂತ ಕರ್ತನೆ ರಾಜ್ಯ, ಸೈತಾನನ ಕರ್ತನ ರಾಜ್ಯ, ದರೋಡೆಕಾರದ ಆತ್ಮಗಳನ್ನ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಮಿ. ಅಪ್ಪ, ನೀನು ಕಾರ್ಯವನ್ನ ಮಾಡು. ನಿನ್ನ ರಕ್ತವನ್ನ ಯೇಸುವಿನ ನಾಮದಲ್ಲಿ ನಾನಲ್ಲಿ ಪ್ರೋಕ್ಷಿಸ್ತಾ ಇದ್ದೇನೆ ಕರ್ತನೆ. ನಿನ್ನ ಒಂದು ಬೆಂಕಿಯನ್ನ ಯೇಸುವಿನ ನಾಮದಲ್ಲಿ ನಾನೆಲ್ಲ ಹಾಕ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೆರೂಬಿಯರು, ಸೆರಾಫಿಯರು ಕರ್ತನ ರಾಜ ಅಲ್ಲಿ ನಿಂತು ಕರ್ತನ ರಾಜ ಕಾರ್ಯವನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನ ನಿಮ್ಮ ಕರಗಳಿಗೆ ಅರ್ಪಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಪ್ರಾರ್ಥನೆ ಕೇಳುವ ದೇವಾ, ಉತ್ತರ ಕೊಡುವೆನೇ. ಯುದ್ಧವ ಮಾಡುವ ದೇವಾ, ಜಯದಿ ನಡೆಸುವೆನೇ. ಪ್ರಾರ್ಥನೆ ಕೇಳುವ ದೇವಾ, ಉತ್ತರ ಕೊಡುವೆನೇ. ಯುದ್ಧವ ಮಾಡುವ ದೇವಾ, ಜಯದಿ ನಡೆಸುವೆನೇ. ನಂದೇವಾ, ನಂದೇವಾ, ಜಯವ ಕೊಡುವವನೇ. ನಂದೇವಾ, ನಂದೇವಾ, ಬಿಡುಗಡೆ ತರುವವನೇ. ಹಾಲೆಲೂಯ, ಸ್ತೋತ್ರ. ಪ್ರತ್ಯೇಕವಾಗಿ ನಮ್ಮ ಭಾರತಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಕೆಲವೊಂದು ಕಾರ್ಯಗಳು ದೇವರು ತಿಲಪಡಿಸಿದ್ದಾರೆ, ಪ್ರವಾದಿ ಮುಖಾಂತರ ತಿಲಪಡಿಸಿದ್ದಾರೆ, ಅನೇಕ ಅಭಿಷಕ್ತರ ಮುಖಾಂತರ ತಿಲಪಡಿಸಿದ್ದಾರೆ. ಯಾಕಂದರೆ ಅಂತ್ಯಕಾಲದಲ್ಲಿ ಒಂದು ಉಜ್ಜೀವನ ಆರಂಭಗೊಳ್ಳಬೇಕಾಗಿದೆ. ಈ ಉಜ್ಜೀವನ ಭಾರತದಿಂದ ಆರಂಭಗೊಳ್ಳಿ ಅನೇಕ ದೇಶಗಳಲ್ಲಿ ಇದು ಉಜ್ಜೀವನ ಕಿಚ್ಚು ಹಬ್ಬಬೇಕಾಗಿದೆ. ಈ ಉಜ್ಜೀವನ ಬರಬೇಕಾದಂಥ ಅನೇಕ ಹೋರಾಟಗಳು ಬರ್ತಾ ಇದೆ, ಅನೇಕ ಕಾರ್ಯಗಳಿದೆ. ಆದರೆ ಈ ಉಜ್ಜೀವನ ಆರಂಭಗೊಳ್ಳಬೇಕಂದ್ರೆ ಪ್ರತ್ಯೇಕ ನಮ್ಮ ವಿನ್ಸೆಂಟ್ ಸಲ್ವಕುಮಾರ್ ಏನು ಹೇಳಿದ್ರು ಅಂದರೆ, ಸಭೆಗಳು ಸಿದ್ಧ ಆಗಬೇಕು. ಸಭೆಗಳು ಸಿದ್ಧವಾಗಿಲ್ಲ ಅಂದರೆ ಉಜ್ಜೀವನ ಬರಲ್ಲ. ಈ ಒಂದು ಕೂಟ ನಡೆಸಿದಾಗ ಒಂದು ಕೂಟದಲ್ಲಿ ಏನೋ ಒಂದು 50,000 ಜನ 20,000 ಜನ ರಕ್ಷಣೆ ಅವರು ತೋಣಗಿ ಒಂದು ಎಲ್ಲಿ ತೋಣಗಿ ಹಾಕ್ತಾರೆ. ಒಂದು ಸಭೆಗೆ ಹಾಕ್ಬೇಕಂದ್ರೆ ಒಂದು ಸಭೆ ಏನಾಗಿರಬೇಕು, ಅದು ಸ್ಥಿರಸ್ಥವಾಗಿರಬೇಕು, ಆತ್ಮನಿಂದ ನೆರೆಯಲ್ಪಟ್ಟಿರಬೇಕು. ಆ ಸಭೆ ಸಿದ್ಧವಾಗಿರಬೇಕು. ಸಿದ್ಧವಾದಾಗ ದೇವರು ಏನಾಗುತ್ತೆ, ಉಜ್ಜೀವನ ಆರಂಭಗೊಳ್ಳೋದು. ಹಾಲೆಲೂಯ, ಸ್ತೋತ್ರ. ದೇವರು ಅನೇಕ ಅಭಿಷಕ್ತರುಗಳ ಮೇಲೆ ದೇವರು ಸುರಿಸ್ತಾರೆ. ನಾನು ಇಲ್ಲಿ ಕುತ್ಕೊಂಡು ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಏಲಿಯನು ಏನು ಮಾಡ್ದ, ಏಲಿ ಯಾಜಕನು ಏನು ಮಾಡ್ದ, ಅವನ ದರ್ಶನ ನಷ್ಟ ಮಾಡ್ಕೊಂಡ. ಅವನ ದರ್ಶನ ನಷ್ಟ ಮಾಡ್ಕೊಂಡಾಗ ಅವನ ಮಕ್ಕಳು ಬರಬೇಕಾಯಿತು, ಓಫನು ಪಿನಿಯನನ್ನು ಬರಬೇಕಾಯಿತು ಸ್ಥಳದಲ್ಲಿ. ಆದರೆ ಓಫನು ಪಿನಿಯನು ಪಟಿಂಗನಾಗಿದ್ದರು. ಏನು ಕೇರ್ ಆಫ್ ಅಂದರೆ ಗುರ್ತು ಇಲ್ದವನ್ನ ಸಮ್ಮೇಳನ ಹಾಲೆಲೂಯ ಸ್ತೋತ್ರ ದೇವರು ಆರಿಸ್ಕೊಂಡ್ರು. ಅದೇ ಥರ ಇವತ್ತು ಅನೇಕರ ಅಭಿಷಕ್ತರುಗಳು ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಅನೇಕ ಅಭಿಷಕ್ತರು ಇದ್ದಾರೆ. ಆದರೆ ದೇವರು ಅಂಥವ್ರನ್ನೆಲ್ಲ ನೋಡ್ತಾ ಇರೋದು. ಕೇರ್ ಆಫ್ ಅಡ್ರೆಸ್ ಇಲ್ದವ್ರನ್ನ, ಗುರ್ತು ಪಚ್ಚ ಇಲ್ದವ್ರನ್ನ ದೇವರನ್ನ ಆರಿಸ್ಕೊತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಒಂದು ನ್ಯೂ ಜನ್ರೇಷನ್ ಹಾಲೆಲೂಯ ಸ್ತೋತ್ರ ದೇವರಿಗಾಗಿ ಯುದ್ಧ ಮಾಡೋರು. ಮೇಘದೂತ್ ಹಾಲೆಲೂಯ ಸ್ತೋತ್ರ ಒಂದು ನೆರವೇರುತ್ತೆ. ಅದು ಆ ಮೇಘದೂತ್ ಯುದ್ಧ ಯಾರು ಮಾಡ್ತಾರೆ ಅಂದರೆ ಯಮನಸ್ಥರನ್ನೇ ಮಾಡೋದು. ಅಂದರೆ ತಲ್ಲಲ್ಪಟ್ಟ ಕಲ್ಲುಗಳನ್ನ, ಬೇಡ್ದಿರೋ ಕಲ್ಲುಗಳನ್ನ ಲೋಕಕ್ಕೆ ಅವ್ರು ಏನಕ್ಕೂ ಕಾರ್ಯ ಇಳ್ದವ್ರನ್ನ ಅಂತ ಸಪ್ರೇಟಾಗಿ ಮಾಡಿರ್ತಾರೆ ನೋಡು, ಅಂಥವ್ರನ್ನೇ ದೇವರು ಆರಿಸ್ಕೊಳೋದು. ಹಾಲೆಲೂಯ ಸ್ತೋತ್ರ. ಅಂಥವ್ರೇ ದೇವರ ರಾಜ್ಯಕ್ಕಾಗಿ ಬರೋದು. ಎಕ್ಸಾಂಪಲ್ ದಾವಿದನ ನೋಡ್ರಿ, ಜೀವಿತದಲ್ಲಿ ಕುರಿ ಮೇಯಿಸ್ಕೊಂಡಿದ್ದ, ಕುರಿ ಕಾಯ್ತಾ ಇದ್ದ ವ್ಯಕ್ತಿ ಅವನು. ಹಾಲೆಲೂಯ ಸ್ತೋತ್ರ. ಆದರೆ ದೇವರ ಅಂಥವನ್ನೇ ದೇವರು ಆರಿಸ್ಕೊಂಡ್ರು. ಗೋಳಿಯಾತನ ಇವತ್ತು ನಮ್ಮ ಭಾರತದಲ್ಲಿ ಫಿಸಿಕಲ್ ಆಗಿ ನಾವು ಗೋಳಿಯಾತನೆಲ್ಲ ನಾವು ಆಡಬೇಕಾಗಿರೋದು.
ಕರ್ತನೆ ಅದನ್ನು ಅಂತರಿಕ್ಷ ಮಂಡಲದಲ್ಲಿ ಗೋಳಿಯಾತ ಶಕ್ತಿನ ನಾವು ಹೊಡಿಬೇಕಾಗಿದೆ. ಆ ಹೊಡಿಬೇಕಾದವರು ದಾವಿದನು ಅನೇಕರನ್ನ ದೇವರು ಆರಿಸ್ಕೊತಾ ಇದ್ದಾರೆ. ಹಾಲಲ್ಲಿ ಅಂಥವ್ರು ಯಾರಂದರೆ ಗಣನೆಗೆ ಬರೆದವ್ರನ್ನ, ಕೇರ್ ಆಫ್ ಅಡ್ರೆಸ್ ಇಲ್ದವ್ರನ್ನೇ ದೇವರು ಇವತ್ತು ನೋಡ್ತಾ ಇರೋದು. ಮೀನ್ಸ್ ತಲ್ಲಲ್ಪಟ್ಟ ಕಲ್ಲುಗಳನ್ನ ದೇವರು ಆರಿಸ್ಕೊತಾರೆ. ಹಾಲೆಲೂಯ ಸ್ತೋತ್ರ. ಜೀವಿತದಲ್ಲಿ ಎಲ್ಲರೂ ತಲ್ಬಿಡ್ತಾರೆ, ಅವನು ನಿನ್ನ ಭವಿಷ್ಯ ಸರಿ ಇಲ್ಲ, ನೀನು ಇದೇ ಸರಿ ಇಲ್ಲ ಅಂತವ್ರು ಎಲ್ಲರೂ ಒಂದು ಸಪ್ರೇಟ್ ಮಾಡಿದಾಗ ದೇವರ ಅಂಥವ್ರನ್ನೇ ದೇವರು ಆರಿಸ್ಕೊಳೋದು. ಹಾಲೆಲೂಯ ಸ್ತೋತ್ರ. ಒಂದು ಉಜ್ಜೀವನ ವಿನ್ಸನ್ ಅಂಕಲ್ ಕ್ಲೀನಾಗಿ ಹೇಳಿದ್ದಾರೆ, ಒಂದು ಉಜ್ಜೀವನ ಆರಂಭಗೊಳ್ಳುತ್ತೆ. ಅದು ಹೆಸರು ಇದ್ದ ಅನೇಕ ಹೆಸರುಗಳು ಇದ್ದ ಸಭೆನಲ್ಲೆಲ್ಲ ದೇವರು ಆರಿಸ್ಕೊಳೋದು. ಚಿಕ್ಕ ಸಭೆ, ಕೇರ್ ಆಫ್ ಅಡ್ರೆಸ್ ಇಲ್ಲದ ಒಂದು ಸಭೆಗಳನ್ನ ದೇವರು ಆರಿಸ್ಕೊಳ್ತಾರೆ. ಹಾಲೆಲೂಯ ಸ್ತೋತ್ರ. ಆ ಸಭೆಯಿಂದನೇ ಉಜ್ಜೀವನ ಆರಂಭಗೊಳ್ಳುತ್ತೆ, ಆ ಸಭೆಯಿಂದನೇ ಬಿಡುಗಡೆಗಳು ನಡೆಯುತ್ತೆ. ಯಾಕಂದರೆ ಆ ಸಭೆಯಿಂದನೇ ದೇವರ ಒಂದು ಮಹಿಮೆ ತೊಗೊಂಡು ಬರ್ತಾರೆ ದೇವರು. ಹಾಲೆಲೂಯ ಸ್ತೋತ್ರ. ಈ ಭಾರತದಲ್ಲಿ ಈ ವಿಷಯನ ಎತ್ಕೊಂಡು ಪ್ರಾರ್ಥಿಸೋಣ. ಫಸ್ಟ್ 10ನೇ ವರ್ಷದಲ್ಲಿ ಮಾತಾಡೋಣ ಪ್ರತ್ಯೇಕವಾಗಿ. ಹಾಲೆಲೂಯ ಸ್ತೋತ್ರ. 3 ವಿಷಯಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ಉಜ್ಜೀವನ ಬರಬೇಕು. ಆ ಉಜ್ಜೀವನ ಹಾಲೆಲೂಯ ಸ್ತೋತ್ರ ಇಂದ ಈ ಭಾರತದಿಂದ ಉಜ್ಜೀವನ ಅನೇಕ ದೇಶದಲ್ಲಿ ಹಬ್ಬಬೇಕು. ಆ ಉಜ್ಜೀವನ ಬರಬಾರ್ದಂಥ ಅನೇಕ ಹೋರಾಟಗಳು, ಗೋಳಿಯಾತ ಶಕ್ತಿಗಳು ಎದ್ದು ನಿಂತಿದೆ. ಅದನ್ನೆಲ್ಲ ಕೇಳಿ ಹೇಳಬೇಕಂದ್ರೆ ದೇವರ ಒಂದು ಅಭಿಷೇಕ ನ್ಯೂ ಜನ್ರೇಷನ್ ಮೇಲೆ ಉಂಟಾಗಬೇಕು. ಹಾಲೆಲೂಯ ಸ್ತೋತ್ರ. ಯೌವನಸ್ಸಿನ ಮೇಲೆ ಉಂಟಾಗಬೇಕು. ಈ 3 ವಿಷಯನ ದೇವರ ಕೈಯಲ್ಲಿ ಕೊಟ್ಟು ಪ್ರಾರ್ಥಿಸೋಣ. ಹಾಲೆಲೂಯ. ಎಸ್ ಲಾರ್ಡ್. ಹಾಲೆಲೂಯ ಸ್ತೋತ್ರ. ಕರ್ತನೇ, ನೀನನ್ನ ಕೃಪೆ ಕೊಡಪ್ಪ, ಕೃಪೆ ಕೊಡಪ್ಪ. ಈ ಭಾರತದ ಮೇಲೆ ನಿನ್ನ ಕೃಪೆ ಕೊಡು. ಹೋ ರಬಲ ಶಕದ ರಬ ರಬ ರಬರ ರಬಲ ಶಬರ ಹದಲ ಹಬಲ ಶಕದರ ರಬಲ ಹತರಬ ರೇಮ ರೆಬಲ ಶಕದರೆ ಹದುರಿ ಹಬಲ ಅಕಲ ಶಬರ ಬರ 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 ಬರ. ಎಸ್ ಲಾರ್ಡ್. ಭಾರತನ ನೀನು ಕರುಣಿಸು ದೇವರೇ, ಕರುಣಿಸು ದೇವರೇ, ಕರುಣಿಸು. ಈ ವಿಷಯನ 3 ವಿಷಯನ ಎತ್ಕೊಂಡು ನಮ್ಮ ಮಧ್ಯದ ಶಿಲ್ಪಾ ಶಿಷ್ಯರು ಪ್ರಾರ್ಥನೆ ಮಾಡ್ತಾರೆ. ಯೇಸುವೆ, ನಿಮಗೆ ವಂದನೆ ರಾಜ, ವಂದನೆ ತಂದೆ ಏಸಿಯ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ರಾಜನಪ್ಪ. ಹೌದು ರಾಜನೇ, ಈ ಸಮಯದಲ್ಲಿ ಇದರಪ್ಪ ಹೇಳಲ್ಪಟ್ಟಿರುವಂಥ ವಿಷಯಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ರಾಜನಪ್ಪ. ಹೌದು ರಾಜನೇ ಏಸಿಯ ಸ್ತೋತ್ರ ರಾಜನಪ್ಪ. ನಮ್ಮ ದೇಶದಲ್ಲಿ ಇದರಪ್ಪ ಅನೇಕದರ ಏಸಿಯ ಸ್ತೋತ್ರ ಜನರಿದ್ದಾರೆ ರಾಜನಪ್ಪ. ಅವರೆಲ್ಲರೂ ಕೂಡ ರಕ್ಷಣೆಗೆ ಬರಬೇಕಾದರಪ್ಪ ಏಸಯ್ಯ. ಒಂದೊಂದು ಸಭೆಗಳಲ್ಲಿದ್ದಾರೆ ಏಸಿಯ, ನಿನ್ನ ಒಂದು ದರಪ್ಪ ಕಾರ್ಯವು ನೆರವೇರಿಸಲ್ಪಡಬೇಕು ಅಪ್ಪ. ಒಂದೊಂದು ಸಭೆಯಲ್ಲೂ ಕೂಡ ಏಸಿಯ ಭಯಭಕ್ತಿಯಾಗಿ ಜೀವಿಸಬೇಕು ರಾಜ. ಉಜ್ಜೀವನ ಬರಬೇಕಾದರೆ ಏಸಿಯಪ್ಪ ಅಪ್ಪದರ ಏಸಿಯ ಉಜ್ಜೀವನ ತಂದಾದ ಮೇಲೆ ದರಪ್ಪ ಅಪ್ಪದರ ಏಸಿಯ ದರಪ್ಪ ಕುರುಬನಿಲ್ಲದ ಕುರಿಗಳಾಗಿ ಯಾರು ಕೂಡ ಮಾರ್ಪಡಬಾರ್ದು ರಾಜನಪ್ಪ. ನೀನು ದರ ಏಸಿಯ ಒಂದೊಂದು ದರಪ್ಪ ಏಸಿಯ ಜನರುಗಳನ್ನ ನೀನು ತಾನೇ ಮುಟ್ಟಲ್ಪಡಬೇಕು ರಾಜನಪ್ಪ. ಹೌದು ರಾಜ, ಇದಕ್ಕೋಸ್ಕರ ದರಪ್ಪ ನೀನು ತಾನೇ ದರಪ್ಪ ಒಂದು ದೊಡ್ಡ ದರ ಏಸಿಯ ಸಂತತಿಯನ್ನು ನೀನು ತಾನೇ ಎಬ್ಬಿಸಲ್ಪಡಬೇಕು ರಾಜನಪ್ಪ. ನಿನ್ನ ಒಂದು ದರ ಏಸಿಯ ಮಕ್ಕಳನ್ನು ರಾಜನಪ್ಪ ಅಪ್ಪದರ ಏಸಿಯ ಸರಿಯಾದ ಮಾರ್ಗಕ್ಕೆ, ನಿನ್ನ ಪರಲೋಕದ ಮಾರ್ಗಕ್ಕೆ ನಡೆಸುವುದಕ್ಕೆ ದರಪ್ಪ ನೀನು ದರಪ್ಪ ಜನರನ್ನ ನೀನು ಎಬ್ಬಿಸಲ್ಪಡಬೇಕು ರಾಜನಪ್ಪ, ಉಜ್ಜೀವಿಸಲ್ಪಡಬೇಕು ರಾಜ. ಒಂದೊಂದು ವ್ಯಕ್ತಿಗಳು ಕೂಡ ದರಪ್ಪ ನಿನ್ನಲ್ಲಿ ದರ ಭಯಭಕ್ತಿಯಾಗಿ ಬೆಳೆಯುವವರಾಗಿ ನೀನು ಮಾರ್ಪಡಿಸಿ ರಾಜನಪ್ಪ. ಏನೋದರ ಏಸಿಯ ದರಪ್ಪ ಹೆಸರಿಗೋಸ್ಕರ ಕ್ರೈಸ್ತರಾಗಿಲ್ಲದಿರಂಗೆ ಅಪ್ಪದರ ಏಸಿಯ ಭಯಭಕ್ತಿಯಲ್ಲಿ ಜೀವಿಸುವವರಾಗಿ ನೀನು ಮಾರ್ಪಡಿಸು ಜನರನ್ನದರ ಏಸಿಯಪ್ಪ ಅಪ್ಪದರ ಏಸಿಯಪ್ಪ. ಅನೇಕ ಜನರು ರಾಜ ನಿನ್ನನ್ನು ನಂಬಿಕೊಂಡು ಬರುವಾಗದರಪ್ಪ ಅವ್ರನ್ನ ಯಾವ ರೀತಿಯಾಗಿ ನಡೆಸಬೇಕು ಅಂತದರಪ್ಪ ಒಂದು ದರ ಏಸಿಯ ಜನನವನ್ನು ದರಪ್ಪ ನೀನು ತಾನು ಎಬ್ಬಿಸಲ್ಪಡಬೇಕು ರಾಜನಪ್ಪ. ನೀನು ಆ ರೀತಿಯಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ರಾಜ, ನಿನ್ನ ಉಜ್ಜೀವನ ಬಂದಾಗದರಪ್ಪ ಒಬ್ಬೊಬ್ಬರು ಕೂಡ ಅದನ್ನು ಹೊಂದಿಕೊಳ್ಳಬೇಕು ರಾಜ. ಯಾರೊಬ್ಬರು ಕೂಡ ಏಸಿಯ ನಿನ್ನ ಉಜ್ಜೀವನವನ್ನು ದರಪ್ಪ ತಪ್ಪಿಸಿಕೊಳ್ಳಬಾರದು ರಾಜ. ಪ್ರತಿಯೊಬ್ಬರಲ್ಲೂ ಕೂಡ ನಿನ್ನ ಉಜ್ಜೀವನ ದರಪ್ಪ ಉಂಟಾಗಲ್ಪಡಬೇಕು ತಂದೆ ಏಸಿಯಪ್ಪ. ಆ ದಿನದರ ಏಸಿಯ ನೀನು ದರಪ್ಪ ನಿನ್ನ ಮಕ್ಕಳ ಮೇಲೆ ದರ ಏಸಿಯ ಸುರಿಸಿದಂಥ ಅದೇ ಅಭಿಷೇಕವು ದರಪ್ಪ ಈಗಲೂ ಕೂಡ ನೀನು ದರಪ್ಪ ಒಂದು ನೂತನ ಸಂತತಿಯ ಮೇಲೆ ನೀನು ತಾನೇ ಸುರಿಸಲ್ಪಡಬೇಕು ರಾಜನಪ್ಪ. ಹೌದು ರಾಜ, ತಳ್ಳಲ್ಪಟ್ಟಂತ ಕಲ್ಲನ್ನದರ ಏಸಿಯ ಅಪ್ಪ ಮೂಲೆಗಲ್ಲಾಗಿದರೆ ಏಸಿಯ ಮಾರ್ಪಡಿಸುವ ಆತನು ನೀನು ರಾಜನಪ್ಪ. ಅದೇ ರೀತಿಯಾಗಿದ್ದರಪ್ಪ ಯಾರಿಂದ ದರಪ್ಪ ತಳ್ಳಲ್ಪಟ್ಟಿದ್ದರಪ್ಪ ಅಪ್ಪ ಅವ್ರನ್ನ ನೀನು ಉಪಯೋಗಿಸಿಕೊಂಡಿದ್ದರಪ್ಪ. ಅವರು ರಾಜ ಅನೇಕ ಜನರನ್ನ ಅಪ್ಪದರ ಏಸಿಯ ಸ್ತೋತ್ರ ರಾಜ ಯಾವ ರೀತಿಯಾಗಿ ಮೋಶದರ ಏಸಿಯಪ್ಪ ಇಸ್ರೇಲ್ ಜನರನ್ನದರಪ್ಪ ಕಾನಾನ್ ದೇಶಕ್ಕೆ ನಡೆಸಿದನೋ ಅದೇ ರೀತಿ ಆಗಿದರಪ್ಪ ಅಪ್ಪದರ ಏಸಿಯ ಆ ವ್ಯಕ್ತಿಗಳು ಎತ್ತಿಸಲ್ಪಟ್ಟು ರಾಜನಪ್ಪ ನಿನ್ನ ಮಕ್ಕಳನ್ನ ರಾಜ ನಿನ್ನ ಪರಲೋಕ
ಪರಲೋಕ ರಾಜ್ಯಕ್ಕೆ, ಆ ನಿತ್ಯ ರಾಜ್ಯಕ್ಕೆ ಸೇರಿಸುವವರಾಗಿದ್ದಾರಪ್ಪ. ನೀನು ಎಬ್ಬಿಸಲ್ಪಡಬೇಕು ಅಂತ ಬೇಡಿಕೊಳ್ಳುತ್ತೇನೆ ರಾಜ. ಅದ್ಭುತವನ್ನು ಮಾಡಿ ರಾಜ. ಇನ್ನು ಎಲ್ಲೆಲ್ಲ ಸಭೆಗಳು ಸ್ಥಾಪಿಸಲ್ಪಡ್ಲಿಲ್ವೋ ಆ ಎಲ್ಲ ಪಟ್ಟಣಗಳಲ್ಲಿ, ಆ ಎಲ್ಲ ಸ್ಥಳಗಳಲ್ಲಿ ಸಭೆಗಳು ಸ್ಥಾಪಿಸಲ್ಪಡಬೇಕು ರಾಜ. ಅದಕ್ಕೋಸ್ಕರ ನಿನ್ನ ಜನರನ್ನ ನೀನು ಎಬ್ಬಿಸಬೇಕು ಅಂತ ಬೇಡಿಕೊಳ್ಳುತ್ತೇನೆ ರಾಜಪ್ಪ. ನೀನು ಆ ರೀತಿಯಾಗಿ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಎಲ್ಲ ಕೇಳಿ ನೀನು ಆಲಕಿಸಿದ್ದಕ್ಕಾಗಿ ಸ್ತೋತ್ರಗಳು ರಾಜನಪ್ಪ. ಮುಂದಿನ ಎಲ್ಲ ವಿಷಯಗಳಲ್ಲೂ ಕೂಡ ನೀನು ನಡೆಸಬೇಕು ಅಂತ ಬೇಡಿಕೊಳ್ಳುತ್ತೇನೆ. ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿದಾಗ ನಾ ಮಹಿಮೆ ನಿಮಗೆ ಅರ್ಪಿಸ್ತಾ ಯೇಸು ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಒಂದನೇ ತಂದೆ, ನಿಮಗೆ ವಂದನೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರತ್ಯೇಕವಾಗಿ ಭಾರತದಲ್ಲಿರೋ ಎಲ್ಲ ಸಭೆಗಳು ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ನೋಡಿ, ಸಭೆ ಕೆಲಸ ಏನಂದರೆ ಒಂದು ಟ್ರೈನ್ ಮಾಡಿ ಆ ವ್ಯಕ್ತಿನ ಕಳಿಸ್ಕೊಡ್ಬೇಕು. ಇದು ಸಭೆಯ ನಿಯೋಗ. ಅಲ್ಲೇ ಗುಂಪಾಗಿ ಕುತ್ಕೊಂಡು ಅಲ್ಲೇ ಅಭಿಷೇಕನ ಮಂಟ್ಕೊಂಡು ಅಭಿಷೇಕನ ಮಟ್ಟ ಮಾಡ್ಕೊಳೋದಲ್ಲ ಸಭೆ ಕೆಲಸ. ಸಭೆ ಏನಂದರೆ ಅವನು ಏನು ಗೊತ್ತಿಲ್ಲದವನ್ನ ಸಭೆಯೊಳಗೆ ಕರ್ಕೊಂಬಂದು ಅವನ್ನ ಟ್ರೈನ್ ಮಾಡಿ ದೇವರ ರಾಜ್ಯಕ್ಕಾಗಿ ಅವನು ಕಳಿಸಲ್ಪಡಬೇಕು. ಒಬ್ಬ ವ್ಯಕ್ತಿ ಹೋಗಿ ಇನ್ನೊಬ್ಬನ ವ್ಯಕ್ತಿ ಹೋಗಿ ಇನ್ನೊಬ್ಬನ ವ್ಯಕ್ತಿನ ಹಾಲಲ್ಲಿ ಆತ್ಮೀಯದಲ್ಲಿ ನಡೆಸಲ್ಪಡೋದ ಕಾರ್ಯನೇ ಈ ಸಭೆ ಕೆಲಸ. ಆದರೆ ಅನೇಕ ಸಭೆಗಳಲ್ಲಿ ಏನಾಗ್ತಾಯಿದೆ ಅಂದರೆ, ಈ ಹೇಳ್ಬೇಕಂದ್ರೆ ಎಲ್ಲಿ ಜನ 1,000 ಜನ ಬೇಕು, 10,000 ಜನ ಬೇಕು, 50,000 ಜನ ಬೇಕು, 1 ಲಕ್ಷ ಬೇಕು, 2 ಲಕ್ಷ ಬೇಕು ಅಂತ ಅನೇಕ ಸಭೆಗಳು ಇವತ್ತು ಓಡಾಡ್ತಾ ಇದೆ. ಅಂದರೆ ಆತ್ಮಗಳು ಬೇಕು, ಆದರೆ ದೇವರ ಉಜ್ಜೀವನ ಕಾರ್ಯದಲ್ಲಿ ನಷ್ಟಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ನಷ್ಟಪಡ್ತಾ ಇದೆ. ಸಭೆ ಕೆಲಸ ಅದಲ್ಲ. ಸಭೆ ಏನಾಗಬೇಕಂದ್ರೆ ಒಬ್ಬ ವ್ಯಕ್ತಿನ ಟ್ರೈನ್ ಮಾಡಬೇಕು, ಒಂದು ಅಭಿಷಕ್ತನಾಗಿ ಅವನ್ನ ಮಾರ್ಪಡಿಸಿ ಅವನ ಬೇರೆ ಕಡೆ ಕಳಿಸಲ್ಪಡಬೇಕು. ಅದು ಸಭೆ ಕೆಲಸ. ಹಲ್ಲೆಲೂಯಾ, ಸ್ತೋತ್ರ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಂಥ ಸಭೆಗಳು ನಾವು ನೋಡಲ್ಪಡ್ತಾ ಇಲ್ಲ. ಕೆಲವೊಂದು ಕಾರ್ಯದಲ್ಲಿ ಕೆಲವು ಅಲ್ಪ ಕಾರ್ಯಗಳು ಸಭೆಗಳಿದ್ದಾವೆ. ಇವತ್ತು ಆ ಸಭೆಗೆ ಹಲ್ಲೆಲೂಯಾ, ಸ್ತೋತ್ರ, ದೇವರ ಆತ್ಮನಿಂದ ನೆರೆಯಲ್ಪಡಬೇಕು. ನನ್ನದು ಅಂತ ಎಲ್ಲ ಕಾರ್ಯಗಳು ತೆಗೆದಾಕಬೇಕು. ಇಲ್ಲಿ ಯಾರು ವ್ಯಕ್ತಿಯ ದೊಡ್ಡದಲ್ಲ, ಇದು ದೇವರ ಕಾರ್ಯ. ನಾವೆಲ್ಲರೂ ಏನಾಗಿದ್ದೀರಿ, ತಂದೆ ಮನೆಯಲ್ಲಿ ನಾವು ಕೆಲಸಗಾರರಾಗಿದ್ದೀರಿ. ನಾವು ಮಾಡಿದ ಕೂಲಿಗೆ ದೇವರು ಉತ್ತರ ಕೊಡೋರು. ಹಲ್ಲೆಲೂಯಾ, ಸ್ತೋತ್ರ. ಇದಕ್ಕೆ ದೇವರು ಉತ್ತರ ಕೊಡೋದು. ಇವತ್ತು ಏನಾಗ್ತಾಯಿದೆ ಅಂದರೆ, ನಂದು ಸಭೆ, ನನ್ನ ಜನ, ನಾನು ಮಾಡಿದ್ದು ಕಾರ್ಯ, ನಾನು ಮಾಡಿದ್ದು, ನಾನು ಅಂತ ಎಲ್ಲ ಸಭೆಯಲ್ಲಿ ಬರ್ತಾ ಇದೆ. ಇವತ್ತು ಅದನ್ನು ದೇವರು ತೆಗೆದಾಕಿ ಈ ಹಲ್ಲೆಲೂಯಾ, ಸ್ತೋತ್ರ, ಇಂಡಿಪೆಂಡೆನ್ಸ್ ಡೇ ಸಹ ಈ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಈ ಸಭೆಯಲ್ಲಿ ಒಂದು ಬಿಡುಗಡೆ ಉಂಟಾಗಬೇಕು. ಈ ಸಭೆಯಲ್ಲಿ ದೇವರ ಕಾರ್ಯಗಳು ನೆರವೇರಬೇಕು, ದೇವರ ಆತ್ಮಗಳು ನೆರವೇರಬೇಕು. ಈ ಸಭೆ ದೇವರ ಕೈಯಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಭಾರತದ ಪ್ರತಿಯೊಂದು ಸಭೆನ ದೇವರ ಕೈಯಲ್ಲಿ ಒಪ್ಪಿಸ್ಕೊಡೋಣ. ಸಭೆಯಲ್ಲಿ ಉಜ್ಜೀವನ ಬರಬೇಕು, ಸಭೆಯಲ್ಲಿ ಬಿಡುಗಡೆಗಳು ನಡೆಯಲ್ಪಡಬೇಕು, ಸಭೆಯಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಯಲ್ಪಡಬೇಕು. ನಾವೆಲ್ಲರೂ ಏನಾಗಿದ್ದೀರಿ, ಮನುಷ್ಯರಾಗಿದ್ದೀರಿ. ಮಣ್ಣಿಂದ ಬಂದು ಮತ್ತೆ ಮಣ್ಣಿಗೆ ನಾವು ಹೋಗೋರಾಗಿದ್ದೀರಿ. ಆದರೆ ದೇವರ ಕಾರ್ಯ ನೆರವೇರಬೇಕಾಗಿದೆ. ದೇವರ ಚಿತ್ತ ನೆರವೇರಬೇಕಾಗಿದೆ. ಆತನ ಮಹಿಮೆಗೆ ನಾವು ಯಾರು ಕೈ ಹಾಕೂಡ್ದು. ಆತನಿಗೆ ಸಲ್ಲಬೇಕಾದ ಗೌರವ, ಆತನಿಗೆ ಸಲ್ಲಬೇಕಾದ ಮಹಿಮೆಗೆ ಆತನೇ ಮಾತ್ರ ಪಾಲುಗಳಾಗಿದ್ದಾರೆ. ಇವತ್ತು ಅನೇಕ ಸಭೆಗಳಲ್ಲಿ ನಮಗೆ ನಮ್ಮ ದೇವರಿಗೆ ಸಲ್ಲಿಸಬೇಕಾದ ಮಹಿಮೆಯಲ್ಲಿ ಕೈ ಹಾಕ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಇದು ಎಲ್ಲಿ ಹಲ್ಲೆಲೂಯಾ ಬರ್ತಾ ಇದೆ? ನನ್ನದು
ನಂದು, ನಾನು ಕಟ್ಟಿದ ಸಭೆ, ನಾನು ಮಾಡಿದ ಸಭೆ. ಇದು ಸಭೆ ನಮ್ಮದು ಅಂತ ಯಾವುದಲ್ಲ. ಇದು ಸಭೆ ಬಂತು ದೇವರ ಕಾರ್ಯ. ನಾವೆಲ್ಲರೂ ಕೂಲಿ ಕೆಲಸರಾಗಿದ್ದೀರಿ. ಹೌದು, ಕೂಲಿ ಕೆಲಸರಾಗಿದ್ದೀರಿ. ಒಬ್ಬರು ಮುಂದೆನೇ ಬರ್ಬೋದು, ಒಬ್ರು ಹಿಂದೆ ಬರ್ಬೋದು, ಇಲ್ಲಾಂದ್ರೆ ಹಾಲೆಲ್ಲ ಸುತ್ತ ಕೊನೆಯ ಕ್ಷಣದಲ್ಲಿ ಬರ್ಬೋದು. ಎಲ್ಲರಿಗೂ ಒಂದೇ ಉತ್ತರ ಕೊಡುವ ದೇವರಾಗಿದ್ದಾರೆ. ಹಾಲೆಲ್ಲೂಯಾ ಸ್ತೋತ್ರ. ಸಭೆಗಳನ್ನ ದೇವರ ಕೈಯಲ್ಲಿ ಒಪ್ಪಿಸ್ಕೊಡೋಣ. ಈ ಸಭೆಗಳಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ನೆರವೇರಲಿ. ಈ ಎಲ್ಲ ಬಿಟ್ಬಿಟ್ಟು ದೇವರ ಮಹಿಮೆ, ದೇವರ ಕಾರ್ಯ ನೆರವೇರಬೇಕಾಗಿದೆ. ಭಾರತದಲ್ಲಿ ಒಂದು ಉಜ್ಜೀವನ ಬರಬೇಕಾಗಿದೆ. ಈ ಉಜ್ಜೀವನಿಗೆ ನಾವು ಯಾರು ಹಾಲೆಲ್ಲ ಸುತ್ತ ದೇವರಿಗೆ ಸಲ್ಲಬೇಕಾದ ಮಹಿಮೆಗೆ ನಾವು ಯಾರು ಕೈ ಹಾಕೂಡ್ದು. ಈ ಸಭೆಗಳನ್ನ ದೇವರ ಕೈಯಲ್ಲಿ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಈ ಇಂಡಿಪೆಂಡೆನ್ಸ್ ದಿವಸದಲ್ಲಿ ಈ ಸಭೆಯಲ್ಲಿ ದೇವರಂತ ಪ್ರಸನ್ನತೆ ಉಂಟಾಗಬೇಕು. ಪರಿಶುದ್ಧಾತ್ಮನ ಕಾರ್ಯಗಳು ಉಂಟಾಗಬೇಕು. ಪರಿಶುದ್ಧಾತ್ಮನ ಬಿಡುಗಡೆಗಳು ನಡೆಯಲು ಪಡಬೇಕು. ಪರಿಶುದ್ಧಾತ್ಮನ ಅಭಿಷೇಕ ಚೆಲ್ಲಿಸಲ್ಪಡಬೇಕು. ಸಭೆಗಳಲ್ಲಿ ಅನೇಕ ಸಭೆಗಳಲ್ಲಿ ನೋಡಬೇಕಂದ್ರೆ ಯೇಸು ಆಚೆ ನಿಂತಿದ್ದಾರೆ, ಪರಿಶುದ್ಧಾತ್ಮನ ಆಚೆ ನಿಂತಿದ್ದಾರೆ. ಸ್ವಂತ ಕಾರ್ಯ, ಸ್ವಂತ ಚಿಚ್ಚು, ಸ್ವಂತ ಆಲೋಚನೆಗಳು ಬಂದಿದೆ ಇವತ್ತು. ಇದನ್ನೆಲ್ಲ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡೋಣ, ಪ್ರಾರ್ಥನೆ ಮಾಡೋಣ. ಈ ವಿಷಯಕ್ಕಾಗಿ ವಸಂತ ಬಂದು ಮುಂದೆ ಪ್ರಾರ್ಥನೆ ಮಾಡ್ತಾರೆ. ಹಾಲೆಲುಯಾ, ಹಾಲೆಲುಯಾ. ಪರಿಶುದ್ಧನು, 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 ಮಹೋನ್ನತನೇ, ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ. ಅಪ್ಪ ಕರ್ತನೆ, ನಿನ್ನ ದಾಸರು ಹೇಳಲ್ಪಟ್ಟ ವಿಷಯಗಳನ್ನು ಕರ್ತನೆ ಅಪ್ಪ ನಿನ್ನ ಕರೆಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ ರಾಜ. ಹೌದು ಕರ್ತನೆ ಅಪ್ಪ, ಸಭೆಗಳನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ ಅಪ್ಪ. ಸಭೆನ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀನಿ ರಾಜ. ಕರ್ತನೆ ಅಪ್ಪ, ಸಭೆಗಳಲ್ಲಿ ಕರ್ತನೆ ಅನೇಕ ಅಭಿಷಕ್ತನ ಎಬ್ಬಿಸಬೇಕಾದ ಜಾಗಗಳಲ್ಲಿ, ಅನೇಕ ಅಪೊಸ್ತಲರನ್ನ, ಬೋಧಕರನ್ನ, ಸ್ವಾರ್ಥಿಕರನ್ನ, ಉಪದೇಶಕರನ್ನ ಎಬ್ಬಿಸಬೇಕಾದ ಸ್ಥಳಗಳಲ್ಲಿ ಇವತ್ತು ಕರ್ತನೆ ತಲೆಮಾರುಗಳು ಎದ್ದೇಳದಂತೆ ಅಪ್ಪ ಕರ್ತನೆ ಡ್ರೈ ಆಗಿರುವಂತ ಎಲ್ಲಾ ಸಭೆಗಳಲ್ಲಿ ಕರ್ತನೆ ಅಪ್ಪ ಉಜ್ಜೀವನ ಉಂಟಾಗಲಿ ಕರ್ತನೆ ಅಪ್ಪ ಕರ್ತನೆ. ಮುಂದಿನ ದಿವಸಗಳಲ್ಲಿ ಅಪ್ಪ ಸಭೆಗಳಲ್ಲಿ ಕರ್ತನೆ ಒಂದು ತಲೆಮಾರು ಎದ್ದೇಳತಕ್ಕಂತೆ ಒಂದು ಜನರೇಷನ್ ಎದ್ದು ಸೇವೆ ಮಾಡೋದಕ್ಕೆ ಬಲವಾದ ಕರ್ತನೆ ಪರಿಶುದ್ಧಾತ್ಮನ ಕಾರ್ಯಗಳು ಚಲಿಸಲಿ ಅಪ್ಪ ಕರ್ತನೆ. ಸಭೆಗಳಲ್ಲಿ ಕರ್ತನೆ ಅಪ್ಪ ನಿನ್ನ ಆಪನ ನಿಯಂತ್ರಣ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನೇ ನೀನು ತಾನೇ ನಿಯಂತ್ರಣದಲ್ಲಿ ತೆಗೆದುಕೊಂಡು ಬಾ. ಪರಿಶುದ್ಧಾತ್ಮ ನಿನ್ನ ಆಪನ ಚಲನೆ ಚಲಿಸಲಿ ಅಪ್ಪ. ಒಂದೊಂದು ಸಭೆಗಳು ಕರ್ತನೆ ಅಪ್ಪ ಮನುಷ್ಯರ ತಲೆ ಮೇಲಲ್ಲಪ್ಪ, ಕ್ರಿಸ್ತನೆಂಬ ಬಂಡೆ ಮೇಲೆ ಕರ್ತನೆ, ಕ್ರಿಸ್ತನೆಂಬ ಕರ್ತನೆ ಅಪ್ಪ ಹೆಚ್ಚ ಜಾಡಿನಲ್ಲಿ ಕರ್ತನೆ ಸಭೆಗಳು ಕಟ್ಟತಕ್ಕಂತೆ ರಾಜ. ಒಂದೊಂದು ಸಭೆಗಳನ್ನ ನೀನು ತಾನೇ ಕಟ್ಟುವಂತೆ ನಾವು ಅಪ್ಪ. ಸಭೆಗಳಲ್ಲಿ ಉಜ್ಜೀವನ ಬರಲಿ, ಸಭೆಗಳಲ್ಲಿ ಆಪನ ಫಲಗಳಿಂದ ತುಂಬಲ್ಪಡಲಿ, ಸಭೆಗಳು ಕೃಪಾವರಗಳಿಂದ ತುಂಬಲ್ಪಡಲಿ, ಸಭೆಗಳಲ್ಲಿ ಆಪನ ಕಾರ್ಯಗಳು ಚಲಿಸಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ. ಚಿಕ್ಕ ಮಕ್ಕಳಿಂದ ಹಿಡಿದು ಅಪ್ಪ ವಯ್ಯ ರುದ್ರರವರೆಗೂ ಎಲ್ಲರ ಮೇಲೆ ನನ್ನ ಆಪನನ್ನು ಸುರಿಸುತ್ತೇನೆ ಅಂತ ಹೇಳಿದ್ಯಾ ಅಪ್ಪ. ಎಲ್ಲರ ಮೇಲೆ ನಿನ್ನ ಆಪನನ್ನು ನೀನು ತಾನೇ ಸುರಿಸುವಂತೆ ನಾಗರಾಜ ಅಪ್ಪ. ನಮ್ಮ ಸಭೆಗಾಗಿ ನಾನು ಪ್ರಾರ್ಥಿಸ್ತೀನಿ. ಸಭೆಗೆ ಮಾಡಿದ ವಾಗ್ದಾನಗಳು ನೆರವೇರಲಿ, ಸಭೆಗೆ ಮಾಡಿದ ಆಲೋಚನೆಗಳು, ದರ್ಶನಗಳು ಕರ್ತನೆ ತಕ್ಕ ಸಮಯದಲ್ಲಿ ಅದು ನೆರವೇರಲಿ ಕರ್ತನೆ ಅಪ್ಪಾಜಿ ಕರ್ತನೆ. ಅನೇಕ ಜನರು ಕರ್ತನೆ ಈ ಸ್ಥಳದಲ್ಲಿ ಬಂದು ಆರಾಧನೆ ಮಾಡತಕ್ಕಂತೆ, ಅನೇಕ ಜನರು ಕರ್ತನೆ ಇಲ್ಲಿ ಕೂಡಿ ಬಂದು ದೇವರನ್ನ ಸ್ತುತಿಸತಕ್ಕಂತೆ, ಶಾಪದ ಬಂಧನದಿಂದ, ರೋಗದ ಬಂಧನದಿಂದ, ಪಾಪದ ಬಂಧನದಿಂದ ಅನೇಕ ಜನರು ಬಿಡುಗಡೆ ಹೊಂದಿಕೊಳ್ಳತಕ್ಕಂತೆ ಒಂದೊಂದು ವ್ಯಕ್ತಿಗಳನ್ನ ನೀನು ತಾನೇ ಮುಟ್ಟುವಂತೆ ನಾಗರಾಜ ಏಸಪ್ಪ ಕರ್ತನೆ. ಹಲ್ಲೆಲೂಯಾ ಅಪ್ಪ. ಈ ಸ್ಥಳದಲ್ಲಿ ಕರ್ತನೆ ಅನೇಕ ಯೌವನಸ್ಥರು ಎದ್ದು ಹೇಳತಕ್ಕಂತೆ, ಅನೇಕ ಅಪೊಸ್ತಲರು ಎದ್ದು ಬರತಕ್ಕಂತೆ, ಅನೇಕ ಸ್ವಾರ್ಥಿಕರು ಎದ್ದು ಬರತಕ್ಕಂತೆ, ಅನೇಕ ಬೋಧಕರು ಎದ್ದು ಬರತಕ್ಕಂತೆ ಅಪ್ಪ. 24 ಗಂಟೆಗಳ ಕಾಲ ಇಲ್ಲಿ ಪ್ರಾರ್ಥನೆಗಳು ನಡೆಯತಕ್ಕಂತೆ, ಚಿಕ್ಕ ಮಕ್ಕಳ ಕೂಟವನ್ನು ಅಪ್ಪ ನಡೆಯೋದಕ್ಕೆ ಕರ್ತನೆ ಈ ಸಭೆಯನ್ನು ಮುಂದಾಳಿತವಾಗಿ ನೀನು ತಾನೇ ನಡೆಸುವಂತೆ ನಾಗರಾಜ. ಈ ಸಭೆಗೆ ಮಾಡಿದ ವಾಗ್ದಾನಗಳು ಅನೇಕ ರೋಗದ ಬಂಧನದಲ್ಲಿರೋರು, ಶಾಪದ ಬಂಧನದಲ್ಲಿರೋರು, ಕಟ್ಟೆಗಳಲ್ಲಿರೋರು, ಅನೇಕ ಇಕ್ಕಟ್ಟಿನಲ್ಲಿರುವಂತ ಎಲ್ಲ ಬಾಧೆಗಳಿಂದ, ಸಾಲದ ಬಂಧನದಲ್ಲಿರೋರು ಕರ್ತನೆ ಈ ಸ್ಥಳದಲ್ಲಿ ಬಂದು ಅನೇಕ ಜನರು ಕರ್ತನೆ ಈ ಸ್ಥಳದಲ್ಲಿ ಬಂದು ಬಿಡುಗಡೆ ಹೊಂದಿಕೊಳ್ಳತಕ್ಕಂತೆ, ಈ ಸ್ಥಳದಲ್ಲಿ ಅದ್ಭುತಗಳು ಹೊಂದಿಕೊಳ್ಳತಕ್ಕಂತೆ ಅಪ್ಪ ನಿನ್ನ ಆಪನ ಪರಿಶುದ್ಧಾತ್ಮನ ಕಾರ್ಯ ಇಲ್ಲಿ ಚಲಿಸಲಿ ಯೇಸುವಿನ ನಾಮದಲ್ಲಿ. ಉಡಬಲ ಶಾಂದಲಬಲ ರವ ಶದಲಬಲ ಅಪ್ಪಾಜಿ ಕರ್ತನೆ ಅಪ್ಪ ಕರ್ತನೆ ಈ ಸ್ಥಳಕ್ಕೆ ಬೇಕಾದ ಎಲ್ಲಾ ರೀತಿಯ ಅನುಕೂಲದ ಬಾಗಿಲುಗಳು ನೀನು ತಾನೇ ತೆಗೆಯುವಂತೆ ನಾಗರಾಜ ಅಪ್ಪ ಕರ್ತನೆ. ಒಂದು ಯೌವನಸ್ಥರ ತಲೆಮಾರುಗಳು ಎತ್ತೇಳತಕ್ಕಂತೆ ರಾಜ, ಅನೇಕ ಯುದ್ಧ ವೀರರಾಗಿ, ಆತ್ಮಿಕ ವೈರಾಗ್ಯ ಉಳ್ಳವರಾಗಿ, ಪ್ರಾರ್ಥನೆ ಮಾಡತಕ್ಕಂತ ಅಭಿಷಕ್ತರಾಗಿ ಕರ್ತನೆ, ಆರಾಧನೆ ಮಾಡತಕ್ಕಂತ ಅಭಿಷಕ್ತರಾಗಿ ರಾಜ, ದೇವರ ಸೇವೆಯನ್ನು ಮಾಡತಕ್ಕಂತೆ, ಸ್ವಾರ್ಥೆಯನ್ನು ಸಾರುವಂತ ಅಭಿಷಕ್ತ ತಲೆಮಾರುಗಳು ಈ ಸ್ಥಳದಿಂದ ಎದ್ದೇಳಲಿ ಯೇಸುವಿನ ನಾಮದಲ್ಲಿ.
ಉಡಬಲ ಶಾಂದಲ ಬಲ ರವ ಉಡಬಲ ಶಾದಲ ಬಲ ರೇಖೆ ದೆನೆವನ ಅಪ್ಪ, ಈ ಸ್ಥಳದಲ್ಲಿ ಮದುವೆ ವಿವಾಹಗಳು ನಡಿಬೇಕು, ಈ ಸ್ಥಳದಲ್ಲಿ ಪ್ರತಿಷ್ಠೆಗಳು ನಡಿಬೇಕು. ಅನೇಕ ಕುಟುಂಬಗಳನ್ನು, ದೇಶಗಳನ್ನು, ರಾಜ್ಯಗಳನ್ನು, ಪಟ್ಟಣಗಳನ್ನು ಸ್ವಾಧೀನ ಮಾಡ್ಕೊಳ್ತಾ ಇದೀವಿ. ಒಂದು ದೊಡ್ಡ ಗುಂಪಿನ ದೀಕ್ಷಾಸ್ಥಾನಗಳು ನಡಿಬೇಕು ರಾಜ. ಆ ರೀತಿಯಾಗಿ ಪರಿಶುದ್ಧಾಪನ ಕಾರ್ಯದಲ್ಲಿ ಚಲಿಸಲಿ, ಪರಿಶುದ್ಧಾಪನ ಶಕ್ತಿಯಲ್ಲಿ ಈ ಪಟ್ಟಣದಲ್ಲಿ ವಿರುದ್ಧವಾಗಿ ಎದ್ದು ನಿಂತಿರುವಂತ ಈ ಪಟ್ಟಣದ ಶಕ್ತಿಗಳು, ಎಲ್ಲ ಟೆರಿಟರಿ ಸ್ಪಿರಿಟ್ಗಳು, ಎಲ್ಲ ಕರ್ತನೆ ಬಿಡೋದಿಲ್ಲ ಅಂತ ಹೇಳಿ ವಾದಿಸಿ ನಿಂತಿರುವಂತ ಎಲ್ಲ ಸೈತಾನ ಹುಲ್ಲಿನಲ್ಲಿರುವಂತ ಎಲ್ಲ ಕರ್ತನ ಆತ್ಮಗಳು ಯೇಸುವಿನ ನಾಮದಲ್ಲಿ ಎಲ್ಲವೂ ಬಿಡುಗಡೆ ಆಗಲಿ. ಉಡಬಲ ಶಾಂದಲ ಬಲ ರೇಖೆ ದೆನೆವನ ಅನೇಕ ಗುಂಪಿನ ಜನರು ಇಲ್ಲಿ ಬಂದು ಆರಾಧನೆ ಮಾಡತಕ್ಕಂತೆ, ಅನೇಕ ಜನರು ಕರ್ತನೆ ಈ ಸ್ಥಳದಲ್ಲಿ ಎದ್ದು ಸೇವೆ ಮಾಡತಕ್ಕಂತೆ ನಿನ್ನ ಆತ್ಮನ ಕಾರ್ಯದಲ್ಲಿ ಚಲಿಸಲಿ ಕರ್ತನೆ. ಅದು ಮಾತ್ರ ಅಲ್ಲದೆ ಸ್ವಾಮಿ ಕರ್ತನೆ, ಈ ಸುತ್ತಮುತ್ತಲಿರುವಂತ ಅನೇಕ ಜನರು ಅಪ್ಪ, ಕಷ್ಟದಲ್ಲಿ, ರೋಗದಲ್ಲಿ, ದುಃಖದಲ್ಲಿರೋರು, ಸೈತಾನ ಬಂಧನದಲ್ಲಿರೋರು, ಅನೇಕರು ಪಾಪದಲ್ಲಿ ಜೀವಿಸ್ತಾರೋ ಒಂದೊಂದು ಮಕ್ಕಳನ್ನು ಕರ್ತನೆ ನೀನು ತಾನೇ ಕಾರ್ಯ ತರುವಂತನಾಗು. ಒಂದು ದೈವಿಕ ಸಮಾಧಾನ ಉಂಟಾಗಲಿ ರಾಜ. ಅಪ್ಪ, ನಮ್ಮ ಸಭೆಗೆ ಬೇಕಾದ ಕರ್ತನೆ ಅಪ್ಪ, ಒಳ್ಳೆ ವರ್ಷಿಪ್ ಲೀಡರ್ ಅನ್ನು, ಒಳ್ಳೆ ಕ್ವಾಲಿಟಿ ಟೀಮ್ ಅನ್ನು ಕರ್ತನೆ ಅಪ್ಪ, ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡಬೇಕಾದವ್ರನ್ನ ಅಪ್ಪ, ಗಿಟಾರ್ ಡ್ರಮ್ ಪ್ಲೇ ಮಾಡುವಂತ ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡೋರ್ನ ಕರ್ತನೆ, ಡೆಸ್ಟಿನ್ ಹೆಲ್ಪರ್ಸ್ ಅನ್ನ, ಡಿವೈನ್ ಹೆಲ್ಪರ್ಸ್ ಅನ್ನ ಕರ್ತನೆ ನೀನು ತಾನೇ ಈ ಸ್ಥಳದಲ್ಲಿ ಕನೆಕ್ಟ್ ಮಾಡುವಂತನಾಗು ರಾಜ, ಎಪ್ಪಿಸುವಂತನಾಗು ಕರ್ತನೆ ಅಪ್ಪ. ಅಲ್ಲಿಯ ಸ್ತೋತ್ರ ರಾಜ. ಅಪ್ಪ, ಇವತ್ತು ಯಾರು ಇಲ್ಲದರ ಸಮಯದಲ್ಲಿ ಅಲ್ಪ ಜನರಾಗಿ ಕರ್ತನೆ ನೀ ನಾಮಕ್ಕಾಗಿ, ರಾಜ್ಯಕ್ಕಾಗಿ ದುಡಿಯುವುದಕ್ಕೆ, ನೀ ನಾಮಕ್ಕಾಗಿ ಎದ್ದು ಪ್ರಕಾಶಿಸೋದಕ್ಕೆ, ಪವಿತ್ರಾಪನ ಬಲ, ಪವಿತ್ರಾಪನ ಅಭಿಷೇಕದಲ್ಲಿ ನಮ್ಮ ನಡೆಸೋದಕ್ಕಾಗಿ ಸ್ತೋತ್ರ. ಎಲ್ಲ ಕಟ್ಟುವುದು ಕಟ್ಟಲ್ಪಡಲಿ, ಬಿಚ್ಚುವುದು ಬಿಚ್ಚಲ್ಪಡಲಿ, ನೆಡುವುದು ನೆಡಲ್ಪಡಲಿ ಯೇಸುನಾಮದಲ್ಲಿ ಕರ್ತನೆ ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಹೇಳಲ್ಪಟ್ಟಂತ ಎಲ್ಲ ವಿಷಯಗಳ ಮೇಲೆ ನಿನ್ನ ಬಿಡುಗಡೆ ಕರ ಚಲಿಸೋದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರತ್ಯೇಕವಾಗಿ ನನ್ನ ದೇವರಾತ್ಮ ಪ್ರತ್ಯೇಕವಾಗಿ ಸತೀಶ್ ದೇವರು ನಿನ್ನನ್ನು ಒತ್ತಿ 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 ದೇವರು ಹೇಳ್ತಾ ಇದ್ದಾರೆ, ಅಂಜಿ ಬೇಡ, ಎದುರು ಬೇಡ, ನಾನು ನಿನ್ನ ಮುಂದೆ ಇದ್ದೀನಿ, ನಾನು ನಿನ್ನನ್ನು ನಡೆಸ್ತೀನಿ. ಸಿ ಐ ಆಮ್ ಸೀಯಿಂಗ್ ಅಪೋಸ್ಟಲ್ ಅನಾಯಿಂಟಿಂಗ್, ಅಪೋಸ್ಟಲ್ ಅನಾಯಿಂಟಿಂಗ್ ನಾನು ನೋಡ್ತಾ ಇದ್ದೀನಿ. ಹೋ ಹಲ್ಲೆಲೂಯಾ. ಶಬರದರ ಹದರಬಲ ಶಕದರಬ ರಾಬ ಶಬರಬರ ಹದಲ. ಒಂದು ಸಭೆಯಲ್ಲ, ಅನೇಕ ಸಭೆಗಳು ನಿನ್ನ ಕೈಗೆ ಬರುತ್ತೆ. ರಾಕಾಲಬಲ ಶಂಬರ ಹತ್ತರಬ ರೀಮ ರಬಲ ಶದರ. ನಿನ್ನ ದೇವರು ಚಿಕ್ಕ ಪ್ರಾಯದಲ್ಲೇ ದೇವರು ನಿನ್ನನ್ನು ಕರೆದರು, ಆದರೆ ಶತ್ರು ಭಯಂಕರವಾದ ತಾಂಡವ ನಿನ್ನ ಜೀವಿತದಲ್ಲಿ ನೆರವೇರಿತು. ಶಕರಬ ರಬಲ ಶಂದದ ರಬ. ನೀನು ಅನೇಕ ಸತಿ ನಿನ್ನ ಪ್ರಾಯಸದಲ್ಲಿ ನೀನು ಓಡೋದೆ, ನಿನ್ನ ಸ್ವಂತ ಬಲದಲ್ಲಿ ಓಡೋದೆ, ಯಾವುದು ಎಲ್ಲ ವ್ಯರ್ಥವಾಯಿತು.
ಆದರೆ ಕೆಲವೊಂದು ಕಾರ್ಯದಲ್ಲಿ ದೇವರು ನಿನ್ನನ್ನು ಬಿಡದೆ ಒಂದು ಯುದ್ಧ ಮಾಡಿ ನಿನ್ನನ್ನು ದೇವರ ಒಂದು ಅಬ್ಸ್ಟ್ರಕ್ಟನಾಗಿ ದೇವರು ನಿನ್ನನ್ನು ಮಾಡಿಸಿದ್ದಾರೆ. ಹೋ ಹಾಲೆಲೂಯ ಶದರಬ ಹಕಲಬ ಬಾಬಾ. ಕೆಲವೊಂದು ಕಾರ್ಯ ನಿನ್ನ ಫ್ಯಾಮಿಲಿ ಮುಖಾಂತರ ಒಂದು ಮೀನ್ಸ್ ತೊಂದರೆಗಳು ಬರುತ್ತೆ. ಮೀನ್ಸ್ ತೊಂದರೆಗಳು ಅಂದರೆ ನೆಗೆಟಿವ್ ಪಾಯಿಂಟ್ಸ್ಗಳು ಬರುತ್ತೆ. ಇದನ್ನು ಯಾವುದಕ್ಕೂ ನೀನು ತಲೆ ಹಾಕೊಂಡೆ ದೇವರ ಕರೆದಿರೋ ಕಾರ್ಯದಲ್ಲಿ ನೀನು ನಿಂತರೆ ಒಂದು ಮಹಿಮೆಯಾದ ಕಾರ್ಯಗಳು ದೇವರು ನಿನ್ನ ಸಂಗಡ ನಡೆಸೋಕೆ ಹೋಗ್ತಾ ಇದ್ದಾರೆ. ಹೋ ಹಾಲೆಲೂಯ ಶಾದರಾಬ. 2025ನಲ್ಲಿ ನೀನು ಸಭೆ ಸ್ಥಾಪನೆ ಆಗಿರುತ್ತೆ. ಶಾಖಾರಬಾಲ ಶಾಂದದರಬ. ನೀನು ಅನೇಕ ಸತಿ ಯೋಚನೆ ಮಾಡ್ತಾ ಇದೀಯಾ, ಇಲ್ಲಿ ಸಭೆ ಸ್ಥಾಪನೆ ಮಾಡಿದ ಜನಗಳು ಬರ್ತಾರೆ, ಅಲ್ಲಿ ಸಭೆ ಸ್ಥಾಪನೆ ಮಾಡಿದ ಜನಗಳು ಬರ್ತಾರೆ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ. ನೀನು ಸ್ವಂತ ಯೋಚನೆ ಎಲ್ಲ ತೆಗೆದಾಕಿ ದೇವರ ಒಂದು ಜಾಗ ತೋರಿಸ್ತಾರೆ, ಆ ಜಾಗದಲ್ಲಿ ನೀನು ಸಭೆ ಸ್ಥಾಪನೆ ಮಾಡ್ತೀಯ. ಅಲ್ಲಿಂದ ನಿನ್ನ ಸೇವೆ ಆರಂಭಗೊಳ್ಳುತ್ತೆ. ಅನೇಕರು ನಿನ್ನ ಜೀವಿತದಲ್ಲಿ ವಿರೋಧವಾಗಿ ಮಾತಾಡಿದ್ರು, ವಿರೋಧವಾಗಿ ಕಾರ್ಯಗಳು ನಿನ್ನ ಜೀವಿತದಲ್ಲಿ ವಿರೋಧವಾಗಿ ನಿನ್ನ ಜೀವಿತದಲ್ಲಿ ಬಂತು. ದಾರಿ ಕಾಣದಿರೋ ಕಾರ್ಯದಲ್ಲಿ ನೀನು ನಿಂತೆ. ಆದರೆ ನೀನು ಎಲ್ಲಿ ದಾರಿ ಕಾಣದ ನನಗೆ ಮಾರ್ಗದಲ್ಲಿ ನಿಂತೋ ಅಲ್ಲಿ ನಾನು ನಿನಗೆ ದಾರಿ ಮಾಡಿದೆ. ಹಾಲೆಲೂಯ ಶಬರ ಹದರಬ ಶಕದರಬ ಶಾಂದರಬ. ಆದಷ್ಟು ಬೇಗ ನೀನು ಎಲ್ಲ ಕೆಲಸಗಳ ದೇವರು ತೆಗೆದಾಕಿ ಒಂದು ಫುಲ್ ಟೈಮ್ ಮಿನಿಸ್ಟ್ರಿಗೆ ನೀನು ಬರ್ತಾ ಇದೀಯ. ಶಕರಬ ರಬಲ ಶಾಂದರಬ. ನಿನಗೊಂದು ಅನೇಕ ಯವನಸ್ಥರು ಒಂದು ಟೀಮ್ ದೇವ್ರು ನಿನಗೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಎಸ್, ಯವನಸ್ಥರ ಟೀಮು. ಅಲ್ಲಿಂದ ನಿನ್ನ ಸೇವೆ ಆರಂಭಗೊಳ್ಳುತ್ತೆ. ವಿದೇಶಿಗಳ ಯಾತ್ರೆ ಮಾಡ್ತೀಯ, ವಿದೇಶಿಗಳಿಗೆ ಯಾತ್ರೆ ಮಾಡ್ತೀಯ. ಶಕರಬಾಲ. ಮಿಡ್ಲ್ ಈಸ್ಟ್ ನಾನು ನೋಡ್ತಾ ಇದ್ದೀನಿ. ಮಿಡ್ಲ್ ಈಸ್ಟ್ ಕಂಟ್ರಿನಲ್ಲಿ ನೀನು ಆಗಲ್ಲ ಅಂತ ಓಡಿ ಬಂದೋ ಅಲ್ಲೇ ನಿನ್ನ ಸೇವೆ ಅಲ್ಲಿಂದ ಆರಂಭಗೊಳ್ಳುತ್ತೆ. ವಿದೇಶದಲ್ಲಿ ಆಗಲ್ಲ ಅಂತ ನೀನು ಓಡಿ ಬಂದೋ ಅಲ್ಲಿಂದ ದೇವರ ಸೇವೆ ನಿನ್ನ ಆರಂಭಗೊಳ್ಳುತ್ತೆ. ಹಾಲೆಲೂಯ ಸ್ತೋತ್ರ. ಮುಂದಿತ್ತ ಹೆಜ್ಜೆ ನೀನು ಹಿಂತಿರುಗಿ ನೋಡಬೇಡ. ಮುಂದೆ 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 ಯಾತ್ರೆ ಮಾಡೋ. ನಿನ್ನ ಜೀವಿತದಲ್ಲಿ ಎಲ್ಲ ನಾನೇ ನಿನ್ನ ಸಂಗಡ ಇದ್ದ ನಡೆಸ್ತೀನಿ. ಮೋಶ ಸಂಗಡ ಇದ್ದ ಅಭಿಷೇಕ, ಯೋಶನ ಸಂಗಡ ಇದ್ದ ಅಭಿಷೇಕ ನಿನ್ನ ಮೇಲೆ ನಾನು ಸುರಿಸ್ತಾ ಇದ್ದೀನಿ. ಹಾಲೆಲೂಯ ಸ್ತೋತ್ರ. ಸುರಿಸ್ತಾ ಇದ್ದೀನಿ. ಇವಾಗ ಒಂದು ಅಭಿಷೇಕ ನಿನ್ನ ಮೇಲೆ ಇಳಿತಾ ಇದೆ. ಒಂದು ಅನಾಯಿಂಟಿಂಗ್, ಅಪೋಸ್ಟಲ್ ಅನಾಯಿಂಟಿಂಗ್ ನಿನ್ನ ಮೇಲೆ ಇಳಿತಾ ಇದೆ. ಹೋ ಹಾಲೆಲೂಯ. ನಾನು ನೋಡ್ತಾ ಇದ್ದೀನಿ ಒಂದು ಬೆಂಕಿ ಆವರಿಸ್ತಾ ಇದೆ ನಿನ್ನ ಮೇಲೆ. ಹೋ ರಬಲ ಶಕದರ ಬಾಬಾ. ನೋಡಬೇಡ, ಯಾರನ್ನು ನೋಡಬೇಡ. ಹಾಲೆಲೂಯ. ಸಂಬಂಧಿಕರನ್ನು ನೋಡಬೇಡ, ಸ್ನೇಹಿತರನ್ನು ನೋಡಬೇಡ, ಯಾರನ್ನು ನೋಡಬೇಡ. ದೇವರ ಕಾರ್ಯ ನಾನು ನಿನ್ನ ಮುಂದೆ ಮಾಡ್ತೀನಿ. ದೇವರೇ ನಿನ್ನ ಮುಂದೆ ನಿಂತು ನಾನು ನಿನ್ನನ್ನು ನಡೆಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಹಾಲೆಲೂಯ. ಎಸ್ ಲಾರ್ಡ್. ಹಾಲೆಲೂಯ. ಈ 2025 ನಿನ್ನ ಜೀವಿತದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಹುರ್ರಾಕಾದಲ ಶಾಂದದರಬ ರಾಕ ಲಬ ಶಬರ ಹದರ ಕದರ ರೇಬ. ಎಸ್, ನ್ಯೂ ಜನರೇಷನ್. ಇದು ದೇವರಿಂದ ನೇರಿಸಲ್ಪಟ್ಟಿದ ಹಾಲೆ ಕಾರ್ಯ. ಎಸ್, ಹಾಲೆಲ್ಲೂ ಸತ್ರ ಅನೇಕರ ಅಭಿಷಕ್ತರುಗಳು, ದೇವರಿಗಾಗಿ ಪ್ರಯೋಜನ ಪಡೋ ಅಭಿಷಕ್ತರುಗಳು ಇವತ್ತು ನಿಂತು ಹೋಗಿದ್ದಾರೆ. ಹೋ ಹಾಲಲ್ಲೂ ಯಸೋತ್ರ. ಗಣನೆಗೆ ಬಾರ್ದವನ್ನ ನೀನು ಹಾಲಲ್ಲಿ ಟ್ರೈನ್ ಮಾಡಿ ಅಭಿಷೇಕದಲ್ಲಿ ನೀನು ನಿಲ್ಲಿಸ್ತೀಯ. ಎಸ್, ಅನೇಕರ ಹಾಲಲ್ಲೂ ಯಸೋತ್ರ. ಅನೇಕ ಯವನಸ್ಥರು ನಿನ್ನ ಮೇಲೆ ಎತ್ತುತ್ತಾ ಇದೆಯಾ. ಹಾಲಲ್ಲೂ ಹಾಲಲ್ಲಿ ಯಸ. ಪಾಪದಲ್ಲಿ ಬಿದ್ದ ಯವನಸ್ಥರು, ವ್ಯಭಿಚಾರದಲ್ಲಿ ಬಿದ್ದ ಯವನಸ್ಥರು, ಓ ಹಾಲಲ್ಲೂ ಯಸೋತ್ರ, ಅವ್ರ ಮೇಲೆ ಭಯಂಕರವಾದ ಅಭಿಷೇಕ ದೇವರು ಸುರಿಸ್ತಾ ಇದ್ದಾರೆ. ಇವತ್ತು ಅವರು ಹಾಲಲ್ಲೂ ಯಸೋತ್ರ ನಿಂತು ಸೇವೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಎಸ್, ಈ ಆತ್ಮ ದೇವರು ನಿನ್ನ ಕೈ ಕೊಟ್ಟಿದ್ದಾರೆ. ಹಾಲಲ್ಲೂ ಯಸೋತ್ರ. ಎಸ್ ಲೋನ್, ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರನಪ್ಪ. ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತಾ ತಂದೆ. ಹಾಲೆಲೂಯ ಸ್ತೋತ್ರ. ಅನೇಕ ಆಗಲೇ ಬೇಗ ಆಗ್ತಾಯಿದೆ. 1-2 ಕಾರ್ಯ ಹೇಳ್ಬಿಟ್ಟು ನಾನು ಲಾಸ್ಟ್ ಒಂದು ಪ್ರೇಯರ್ನ ಮುಗಿಸೋಣ. ಪ್ರತ್ಯೇಕವಾಗಿ ಇಸ್ರಾಯೇಲ್ಗೆ ಎಷ್ಟು ಜನ ನೋಡ್ತಾ ಇದ್ದೀರಾ? ಇಸ್ರಾಯೇಲ್ನಲ್ಲಿ ವಾರ ನಡೀತಾ ಇದೆ. ಇನ್ನು ವಾರ ನಡಿ ಎಷ್ಟು ಆಯಿತು? ಎಷ್ಟು ದಿನ ಆಯಿತು? ಎಷ್ಟು ದಿನ ಆಯ್ತು ಹೇಳಿ ಇಸ್ರಾಯೇಲ್ ವಾರ ಸ್ಟಾರ್ಟ್ ಆಗಿ? 5 days. 1 ಮಂತಾ? ನಮ್ಮ ಸಭೆ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಆಗಿದ್ದು ವಾರ.
1 ಇಯರ್ ಆಗಿಲ್ಲ, 1 ಇಯರ್ ಆಗ್ತಾ ಬರ್ತಾ ಇದೆ. ಇನ್ನು 2 ಮಂತ್ಸ್ ಆದರೆ 1 ಇಯರ್ ಆಗುತ್ತೆ. ಈ ಇಸ್ರಾಯೇಲ್ನಲ್ಲಿ ಪ್ರತ್ಯೇಕವಾದ ಏನಂದರೆ ದೇವರು ಅವ್ರನ್ನ ಕಾಯ್ತಾ ಇದ್ದಾರೆ. ಯಾಕಂದರೆ ಐಗುಪ್ತ ದೇಶದಿಂದ ದೇವರು ಅವ್ರನ್ನ ಬಿಡಿಸಿ, ದಾಸತ್ವದಿಂದ ಬಿಡಿಸಿ ಆಲೋಚನೆ ಅರಿಯ ದೇಶಕ್ಕೆ ದೇವರು ಕರ್ಕೊಂಡ್ಬಂದರು. ಈ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಏನಾಗಿದೆ ಅಂದರೆ ಇವತ್ತು ಈ ಇಸ್ರಾಯೇಲ್ ಜನಗಳ ಹೆಸರು ಇಲ್ದಂಗೆ ಮಾಡಬೇಕಂತ ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಈ ಇಸ್ರಾಯೇಲ್ ದೇಶ ಚಿಕ್ಕದಾಗಿದೆ. ನೆನೆಸ್ಕೊಬೇಕಂದ್ರೆ ಕರ್ನಾಟಕ ಅಷ್ಟೂ ಇಲ್ಲ, ಮೋಸ್ಟ್ಲಿ ಕರ್ನಾಟಕದಿಂದ ಕಡಿಮೆನೇ ಇದೆ, ಅಷ್ಟೇ ಇರೋದು ದೇಶ. ಆದರೆ ಅದನ್ನು ಮುಟ್ಟಕ್ಕೆ ಯಾರ ಕೈನಲ್ಲೂ ಆಗ್ತಾ ಇಲ್ಲ, ಇದುವರೆಗೂ ಯಾರ ಕೈನಲ್ಲೂ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ನಮ್ಮ ಕರ್ತನಾದ ದೇವರ ಆ ದೇಶನ ಕಾಯ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಮೊನ್ನೆ ನಡೆದಿರೋದು ಫ್ಯಾಕ್ಟ್ರಿ ಹೇಳ್ಬಿಟ್ಟು ಒಂದು ಎರಡು ಕಾರ್ಯ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಇದು ಮೊನ್ನೆ ಇರಾಕು ಏನು ಡಿಸೈಡ್ ಮಾಡ್ತಂದ್ರೆ, ಈ ಇಸ್ರಾಯೇಲ್ ಜನಗಳು ತ್ರಿಷಾ ವಿ ವೇರ್ ಅಂತ ಒಂದು ಇದಿದೆ, ಅದು ವಾಗ್ದಾನ ಒಂದು ಇದೆ. ಮೀನ್ಸ್ ಅಂದರೆ 500 ವರ್ಷದಿಂದ ಅವ್ರು ಕಟ್ಟಲ್ಪಟ್ಟ ಆಲಯ ಏನಾಯಿತು, ಬೈಬಲ್ ಸಾಮ್ರಾಜ್ಯ ಬಂದು ಅದನ್ನು ಹೊಡೆದಾಕ್ತರು. ಮತ್ತೆ ನೆರೆಮೆಯ ಬಂದು ಆ ಆಲಯನ ಆಲಯ ಕಟ್ಟಲ್ಪಡ್ದಾಗ ಮತ್ತೆ ರೋಮನ್ ಸರ್ಕಾರ ಬಂದು ಏನು ಮಾಡ್ತಾ ಆಲಯನ ಹೊಡೆದಾಕ್ಬಿಟ್ರು. ಇವಾಗ ಅವ್ರಿಗೆ ಆಲಯನೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಈ ಜ್ಞಾಪಕಾರ್ಥವಾಗಿ ನಿನ್ನೆ ನಿನ್ನೆನೆ ಆಗಸ್ಟ್ 14 ಇದನ್ನು ಏನು ಮಾಡ್ತಾರೆ, ಒಂದು ಮೀನ್ಸ್ ಅದನ್ನ ಜ್ಞಾಪಕಾರ್ಥ ಮಾಡೋಕ್ಕೆ ಎಲ್ಲ ಯಹೂದ್ಯರು ಸೇರಿ ಆ ಒಂದು ವೆಸ್ಟರ್ನ್ ವಾಲ್ ಇದೆಯಲ್ಲ ಅಲ್ಲಿ ಹೋಗಿ ಅವ್ರು ಅಳ್ತಾ ಏನು ಮಾಡ್ತಾರೆ, ಹೋಗಿ ಪ್ರಾರ್ಥಿಸ್ತಾರೆ. ಹಿಂಗೆ ಇರಬೇಕಾದ ಕಾರ್ಯದಲ್ಲಿ ಈ ಇರಾಕು ಮತ್ತು ಸಣ್ಣಪುಟ್ಟ ದೇಶ ಇರಾಕು ಮತ್ತು ಟರ್ಕಿ ಮತ್ತು ಸಿರಿಯಾ, ಲೆಬನಾನ್ ಮತ್ತು ಈ 3 ದೇಶ ಸೇರ್ಕೊಂಡು ಏನು ಮಾಡ್ತಾ ಇದೆ, ಈ ಯಾವಾಗ ಈ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೋ ಆವಾಗಲೇ ನಾವು ಬಾಂಬ್ ಹಾಕಬೇಕಂತ ಡಿಸೈಡ್ ಮಾಡಿದ್ರು. ಹಾಲೆಲೂಯಾ ಸ್ತೋತ್ರ. ಡಿಸೈಡ್ ಮಾಡಿ ಎಲ್ಲ ಮಾತುಕತೆ ಎಲ್ಲ ಆಗಿ ಇನ್ನೇನು ಬಾಂಬ್ಗಳು ಹಾಕಬೇಕು, ಅನುಪ್ರದರ್ಶನ ಹಾಕಬೇಕು, 13ನೇ ತಾರೀಕು ಬೆಳಗ್ಗೆನೆ ಭೂಕಂಪ ಸಂಭವಿತು. ಹಾಲೆಲೂಯಾ ಸ್ತೋತ್ರ. ಎಲ್ಲೆಲ್ಲಿ? ಟರ್ಕಿ, ಲೆಬನಾನ್, ಇರಾಕ್. ಹಾಲೆಲೂಯಾ ಸ್ತೋತ್ರ. ಭೂಕಂಪ ಸಂಭವಿಸಿತು. ಈ ಭೂಕಂಪ ಸಂಭವಿಸಿದಾಗ ಏನಾಯಿತು, ಹಾಲೆಲೂಯಾ ಸ್ತೋತ್ರ, ಯುದ್ಧ ಮಾಡ್ಬೇಕಂದ್ರೆ ಅವರೇ ಎದುರ್ಕೊಂಡ್ರು. ಹಾಲೆಲೂಯಾ. ಅಂದರೆ ಇದು ಅರ್ಥ ಏನು ತೋರಿಸ್ತದೆ ಅಂದರೆ, ದೇವರು ಅವ್ರನ್ನ ಕಾಯ್ತಾ ಇದ್ದಾರೆ. ಐಗುಪ್ತ ದೇಶದಿಂದ ದೇವರನ್ನ ಬಿಡಿಸ್ಕೊಂಬಂದು ಅವ್ರನ್ನ ಸುಮ್ಮನೆ ಅಲ್ಲ, ದೇವರು ಅಲ್ಲಿ ಕರ್ಕೊಂಬಂದು ಆಲೋಚನೆ ಹರಿದಿರೋ ದೇಶದೆಲ್ಲ ನಿಂತಿರೋದು. ಇವರೆಲ್ಲ ಏನು ತಿಳ್ಕೊಂಬಿಟ್ರು, ಈ ಚಿಕ್ಕ ದೇಶ ಇದು, ಇಲ್ಲಿ ಕೆಲವೊಂದು ಪಾಪ್ಯುಲೇಷನ್ ಇರೋದು, ಅಮ್ಮಮ್ಮ ಅಂದರೆ 90 ಲಕ್ಷ ಪಾಪ್ಯುಲೇಷನ್ ಅಲ್ಲಿ ಇರೋದು. ಇವನ್ನೆಲ್ಲರನ್ನೂ ಏನು ಮಾಡೋಣ, ಬಾಂಬ್ ಹಾಕಿ ಹೊಡೆದಾಕ್ಬಿಡೋಣ ಅಂತ ಇವ್ರು ಡಿಸೈಡ್ ಮಾಡ್ಕೊಂಡ್ರು, ಎಲ್ಲರೂ ಅರಬ್ ಕಂಟ್ರೀಸು. ಬಟ್ ಆದರೆ ದೇವರು ಅವ್ರನ್ನ ಕಾಯ್ತಾ ಇದ್ದಾರೆ. ಇದುವರೆಗೂ ಅಲ್ಲಿ ಯಾರು ಮುಟ್ಟಕ್ಕಾಗ್ತಾ ಇಲ್ಲ, ಮುಟ್ಟಕ್ಕೂ ಬರಲ್ಲ. ಹಾಲೆಲೂಯಾ ಸ್ತೋತ್ರ. ಈಗ ಇಸ್ರಾಯೇಲ್ಗಾಗಿ ಪ್ರಾರ್ಥಿಸೋಣ ಪ್ರತ್ಯೇಕವಾಗಿ. ಅದೇ ಥರ ಅಭಿಷಕ್ತರುಗಳನ್ನ ಹಾಗಾಗಿ ಪ್ರಾರ್ಥಿಸೋಣ. ಅಭಿಷಕ್ತರನ್ನ ಬೀಳ್ಸೋದು ಹೆಂಗಂದ್ರೆ, ಈ ಇಜ್ಬೇಲಿನ ಆತ್ಮ ಕಾರ್ಯ ಏನಂದರೆ, ಒಳ್ಳೆ ಶಕ್ತವಾಗಿ ಅಭಿಷಕ್ತರಾಗಿ ನಿಂತಿರ್ತಾರೆ, ಅಭಿಷೇಕದಲ್ಲಿ ನಿಂತಿರ್ತಾರೆ. ಸಡನ್ನಾಗಿ ಈ ಇಜ್ಬೇಲಿನ ಆತ್ಮ ಏನು ಮಾಡುತ್ತೆ, ಬೀಳಿಸುತ್ತೆ. ಈ ಇಜ್ಬೇಲಿನ ಆತ್ಮ ಪ್ರತ್ಯೇಕವಾಗಿ ಏನಂದರೆ, ಲಸ್ಟ್ ಅಂದರೆ ಒಂದು ಸೆಕ್ಸಿಬಿಲಿಟಿ ತಗೊಂಬಂದು ಹಾಕೋದು, ಶರೀರ ಇಚ್ಛೆ ತೊಗೊಂಬಂದು ಹಾಕುತ್ತೆ. ಮೀನ್ಸ್ ಶರೀರ ಅಂದರೆ ಹಾಲೆಲೂಯಾ ಅಂತ ಒಂದು ಹುಡುಗಿ ತೊಗೊಂಬಂದು ಮುಂದೆ ನಿಲ್ಲಿಸಿ ಬೇರೆದಿರೋ ಕಾರ್ಯಗಳು ತೋರಿಸಿ ಅಭಿಷಕ್ತರನ್ನು ಬೀಳ್ಸೋ ಕಾರ್ಯನೇ ಈ ಇಜ್ಬೇಲಿನ ಆತ್ಮ. ಹಾಲೆಲೂಯಾ ಸ್ತೋತ್ರ. ಈ ಪ್ರತ್ಯೇಕವಾಗಿ ಈ ಇಜ್ಬೇಲಿನ ಆತ್ಮಗಾಗಿ ಪ್ರಾರ್ಥಿಸೋಣ, ಅದೇ ಥರ ಇಸ್ರಾಯೇಲ್ಗಾಗಿ ಪ್ರಾರ್ಥಿಸೋಣ. ಈ 2 ವಿಷಯ ಪ್ರತ್ಯೇಕವಾಗಿ ಬದರ್ ಸತೀಶ್ ಮುಂದೆ ಬಂದು ಪ್ರಾರ್ಥಿಸ್ತಾರೆ. ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಇಸ್ರಾಯೇಲ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಲ್ಲೊಂದು ಸಮಾಧಾನ ಉಂಟಾಗಲಿ ಅಪ್ಪ, ಅಲ್ಲೊಂದು ಕರ್ತನೆ ಅಪ್ಪ ನಿನ್ನ ಕೃಪೆಯಲ್ಲಿ ಇಳಿದು ಬರಲಿ ಕರ್ತನೆ. ಅಲ್ಲಿರುವಂಥ ಎಲ್ಲ ನಷ್ಟಗಳನ್ನು ಕರ್ತನೆ, ಎಲ್ಲ ಕೊರತೆಗಳನ್ನು ನೀಗಿಸು ಕರ್ತನೆ ಅಪ್ಪ. ಇಸ್ರಾಯೇಲ್ ಪಟ್ಟಣವನ್ನು ನೀನು ಕಾದು ನಡೆಸು ಅಪ್ಪ. ನೀನು ಆರಿಸಿಕೊಂಡಂಥ ಪಟ್ಟಣ, ನೀನು ಆಯ್ಕೆ ಮಾಡಿದಂಥ ಜನರು, ನೀನು ಆಯ್ಕೆ ಮಾಡಿದಂಥ ಒಂದು ಸ್ಥಳ ಕರ್ತನೆ,
ಅದರಲ್ಲಿ ದುಷ್ಟನ ಕಾಲಿಡೋದಕ್ಕೆ, ದುಷ್ಟನ ಜಯ ಹೊಂದೋದಕ್ಕೆ ಅವಕಾಶ ಕೊಡಬೇಡ ಕರ್ತನೆ. ಅಪ್ಪ ಕರ್ತನೆ, ಅವರಿಗೆ ಜಯ ಉಂಟಾಗಲಿ, ಇಸ್ರಾಯೇಲ್ ಮಕ್ಕಳಿಗೆ ಒಂದು ಕಾವಲು ಉಂಟಾಗಲಿ, ರಕ್ತದ ಕಾವಲು ಉಂಟಾಗಲಿ, ಅಲ್ಲಿರುವಂಥ ಜನರಿಗೆ ಕಾವಲು ಉಂಟಾಗಲಿ, ಅಲ್ಲಿರುವಂಥ ಪ್ರತಿಯೊಂದು ಕರ್ತನೆ ಅಭಿಷಕ್ತರುಗಳಿಗೆ, ಸೇವಕರುಗಳಿಗೆ, ಅಪ್ಪ ಸಭೆಗಳಿಗೆ ದೈವಿಕವಾದ ಕಾವಲು ಉಂಟಾಗಲಿ. ಇಸ್ರಾಯೇಲ್ ಪಟ್ಟಣ ಆಶೀರ್ವದಿಸಲ್ಪಟ್ಟಲಿ. ಅಪ್ಪ ಇಸ್ರಾಯೇಲ್ಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ನೀನು ಹೇಳಿದ್ಯಲ್ಲ, ಈಗ ನಾವು ಇಸ್ರಾಯೇಲ್ ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರ ಮಹಿಮೆಯಲ್ಲಿ ಇಳಿದು ಬರಲಿ ಅಪ್ಪ, ನಿನ್ನ ಪ್ರಸನ್ನತೆಯಲ್ಲಿ ಇಳಿದು ಬರಲಿ, ನಿನ್ನ ಸಾನ್ನಿಧ್ಯಾನಲ್ಲಿ ಇಳಿದು ಬರಲಿ ಕರ್ತನೆ. ಎಲ್ಲ ತಡೆಗಳನ್ನ ನೀನು ಒಡೆದು ಬಿಡು ಕರ್ತನೆ. ಅದೇ ರೀತಿಯಾಗಿ ಕರ್ತನೆ, ಪ್ರತಿಯೊಂದು ಅಭಿಷಕ್ತರುಗಳಿಗಾಗಿ, ಸೇವೆ ಮಾಡುವಂತ ಸೇವಕರುಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಭಾರತ ದೇಶದಲ್ಲಿ ಅನೇಕ ಸೇವಕರುಗಳಿದ್ದಾರೆ ಅಪ್ಪ, ಅನೇಕ ಯವನಸ್ಥ ಸೇವಕರುಗಳಿದ್ದಾರೆ, ಅನೇಕ ವೃದ್ಧಪ್ರಾಯ ಸೇವಕರುಗಳಿದ್ದಾರೆ, ವಯಸ್ಸಾದಂತ ಸೇವಕರುಗಳಿದ್ದಾರೆ, ಅಭಿಷಕ್ತ ಸೇವಕರುಗಳಿದ್ದಾರೆ ಕರ್ತನೆ. ಈ ಅಭಿಷಕ್ತರುಗಳನ್ನ ಬೀಳಿಸೋದಕ್ಕೆ ಅಪ್ಪ, ಈ ಸೇವೆಯನ್ನ ಬೀಳಿಸೋದಕ್ಕೆ, ನಿನ್ನ ಚಿತ್ತ ನೆರವೇರದಂತೆ ಕರ್ತನೆ, ನಿನ್ನ ಅಭಿಷಕ್ತರನ್ನ ಕುಗ್ಗಿಸುವಂತ ಎಲ್ಲ ಇಸಬೇಲಳ ಶಕ್ತಿಗಳನ್ನ ಯೇಸುವಿನ ಅಧಿಕಾರ ನಾಮದಲ್ಲಿ ನಾವು ಕಟ್ಟಿ ಬೆಂದಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ಯೇಸುವಿನ ನಾಮದಲ್ಲಿ ಯಾರೆಲ್ಲ ಈ ಶಕ್ತಿಯಲ್ಲಿ ಬೆಂದಿತರಾಗಿದ್ದಾರೋ, ಯಾವ ಸೇವಕರುಗಳು, ಯಾವ ಅಭಿಷಕ್ತರುಗಳು ಇದರಲ್ಲಿ ಬೆಂದಿತರಾಗಿ ಕಟ್ಟಲ್ಪಟ್ಟಿದ್ದಾರೋ, ಅದರ ಕಟ್ಟುಗಳು ಇವತ್ತು ಯೇಸುವಿನ ನಾಮದಲ್ಲಿ ಮುರಿಯಲಿ ಅಪ್ಪ. ಈ ಫ್ರೀಡಮ್ ದಿನದಲ್ಲಿ ಕರ್ತನೆ, ಅವರಿಗೆ ಒಂದು ಫ್ರೀಡಮ್ ಉಂಟಾಗಲಿ ಕರ್ತನೆ. ಅಭಿಷಕ್ತರು ಸೇವೆ ಮಾಡದಂತೆ, ಸೇವೆಗೆ ಬಿಡದಂತೆ, ಮುಂದಕ್ಕೆ ಹೋಗೋದಕ್ಕೆ ಬಿಡದಂತೆ ತಡೆ ಮಾಡುವಂತ ಎಲ್ಲ ಸೈತಾನನ ಕ್ರಿಯೆಗಳನ್ನ, ಎಲ್ಲ ಶತ್ರುವಿನ ಆಯುಧಗಳನ್ನ, ಅಭಿಷಕ್ತರುಗಳಿಗೆ ವಿರುದ್ಧವಾಗಿ ಎದ್ದೇಳುವಂತ ಎಲ್ಲ ದುಷ್ಟನ ಕಾರ್ಯಗಳನ್ನ ಯೇಸುವಿನ ಅಧಿಕಾರಗಳ ನಾಮದಲ್ಲಿ ನಾವು ಕಟ್ಟಿ ಬೆಂದಿಸ್ತಾ ಇದ್ದೇವೆ ಕರ್ತನೆ. ಜಯ ಉಂಟಾಗಲಿ. ಆ ಇಕ್ಕಟ್ಟಿಂದ, ಆ ಕಟ್ಟುಗಳಿಂದ ನೀನು ಇವತ್ತು ಬಿಡುಗಡೆ ಮಾಡು ಕರ್ತನೆ. ಒಬ್ಬೊಬ್ಬರಿಗೂ ಪ್ರೊಟೆಕ್ಷನ್ ಅನ್ನ ಕೊಡು. ನೀನಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಶಿರಸ್ಸು ಜಲವಾಗಿ ಮಾರ್ಪಡಲಿ, ಕಣ್ಗಳು ಕಣ್ಣೀರಿನ ಬುಗ್ಗೆಯಾಗಲಿ, ನರಕಕ್ಕೆ ಹೋಗುವ ಜನರ ತಪ್ಪಿಸು ನನ್ನೇಸಯ್ಯ. ಪ್ರಾರ್ಥನೆ
ಬೆಳಕಿನಲ್ಲಿ ನಾನೆಲ್ಲುವೆನು ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನೆಲ್ಲುವೆನು. ಹೌದು ಏಸಪ್ಪ, ಸ್ತೋತ್ರ ರಾಜನಪ್ಪ. ಹೌದು ರಾಜನೇ, ಪ್ರಾರ್ಥನೆ ನನ್ನ ಉಸಿರಾಗಲಿ ರಾಜಪ್ಪ, ಪ್ರಾರ್ಥನೆ ನನ್ನ ಜೀವವಾಗಬೇಕು ತಂದೆ ಏಸಯ್ಯಪ್ಪ. ಹೌದು ರಾಜ, ರಾತ್ರಿ ಒಂದೊಂದು ಜಾವದಲ್ಲಿದ್ದರಪ್ಪ ನಮ್ಮ ಕರಗಳನ್ನು ಎತ್ತಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ನಮ್ಮ ದೇಶಗಳಿಗೋಸ್ಕರ, ನಮ್ಮ ರಾಜ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ರಾಜನಪ್ಪ. ನಿಮಗೆ ಸ್ತೋತ್ರವಾಗಲಿ ಆ ರಾಜನೇ ಅಪ್ಪ. ಇದುವರೆಗೂ ಕೂಡ ನಮ್ಮನ್ನ ಪ್ರಾರ್ಥನೆಗಳಲ್ಲಿ ನೀನು ತಾನೇ ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಂದೊಂದು ವಿಷಯಗಳಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಆ ವಿಷಯಗಳಲ್ಲಿ ನೀನು ತಾನೇ ಆಮೇನ್ ಅಂತ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳ ರಾಜನಪ್ಪ. ಅಪ್ಪ, ಈ ದಿನದರಪ್ಪ ಏಸಿಯ ಮುಂದಿನ ಭಾಗಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ತಾನೇ ನಡೆಸ್ಕೊಡು ಪರಿಶುದ್ಧಾತ್ಮನೆ. ವಾಕ್ಯದ ಮೂಲಕ ಮಾತಾಡು. ಯಾವ ವಿಷಯದ ಕುರಿತಾಗಿ ನೀನು ಮಾತಾಡಬೇಕು ಅಂತ ಇದೆಯೋ ಆ ವಿಷಯಗಳಲ್ಲಿ ನೀನು ತಾನೇ ಬಿಡುಗಡೆಯನ್ನು ಕೊಡು ರಾಜಪ್ಪ. ಜಯವೊಂದಿದರಪ್ಪ ಹೊಂದಿದಂಥ ನಾವು ಇದರಪ್ಪ ಒಂದು ಜಯಶಾಲಿಗಳಾಗಿ ನಿನ್ನ ವಾಕ್ಯವನ್ನು ಸಾರಿ